ಮಾಡ್ಕೊಳ್ಳೋಣ. ನೋಡಿ, ಇದು ಲೈನಿಂಗ್ ಅನ್ನ ಕಟ್ ಮಾಡ್ಕೊಳ್ಳಿಕ್ಕೆ ನಾನು ಆಲ್ರೆಡಿ ಇಲ್ಲಿ ಹಾಕೊಂಡಿದ್ದೀನಿ. ಇದನ್ನು ನೀಟಾಗಿ ಐರನ್ ಮಾಡ್ಕೊಂಡು ಹಾಕೊಂಡಿದ್ದೀನಿ. ನಿಮ್ಗೆ ಈ ಪಾರ್ಟ್ ಅನ್ನ ಮಾರ್ಕಿಂಗ್ ಮಾಡ್ಕೋಬೇಕು. ನಮ್ಗೆ ಅದು ಮೇನ್ ಫ್ಯಾಬ್ರಿಕ್ ಆಯ್ತು. ಇದು ಅಳತೆ ಬ್ಲೌಸ್ ಹಾಗೆ ಲೈನಿಂಗ್. ನೋಡಿ, ಇವು ಮೂರು ನಮಗೆ ಕಂಪಲ್ಸರಿ ಇರಬೇಕು. ನಾವು ಈ ಅಳತೆ ಬ್ಲೌಸ್ ಪ್ರಕಾರ ನಾವು ಇವತ್ತು ಬ್ಲೌಸ್ ಅನ್ನ ಕಟ್ ಮಾಡ್ಕೋಬೇಕು. ನೋಡಿ, ಇದರಲ್ಲಿ ಯಾವುದೇ ರೆಡಿ ಚಾರ್ಟ್ ಆಗ್ಲಿ ಏನಾಗ್ಲಿ ನೀವು ಯೂಸ್ ಅನ್ನ ಮಾಡ್ಕೋಬೇಡಿ. ಯಾಕಂದ್ರೆ ಇದು ನೋಡಿ ಪ್ಯೂರ್ ಆಗಿ ಅಳತೆ ಬ್ಲೌಸ್ ಅಲ್ಲಿ ಹೆಂಗಿದೆಯೋ ಆಸ್ ಈಸ್ ನಾವು ಆ ರೀತಿ ನಾವು ಕಟ್ ಮಾಡೋದು ಇವತ್ತಿನ ವಿಡಿಯೋದಲ್ಲಿ. ನೋಡಿ, ಮೊದಲಿಗೆ ಮೆಜರ್ಮೆಂಟ್ ಅನ್ನ ನೋಡ್ಕೊಳ್ಳೋಣ. ಲೈನಿಂಗ್ ಬಂದು ನೋಡಿ 80 ಸೆಂಟಿಮೀಟರ್ ಇದೆ. ನಿಮ್ಗೆ ಪನ್ನ ಏನಾದ್ರೂ ಕಡಿಮೆ ಇದ್ರೆ 1 ಮೀಟರ್ ಬೇಕಾಗುತ್ತೆ ಈ ಮೆಜರ್ಮೆಂಟ್ ಗೆ. ಇದು ಪನ್ನ ಡಬಲ್ ಪನ್ನ ಇರೋದ್ರಿಂದ ಇದು 80 ಸೆಂಟಿಮೀಟರ್ ಸಾಕಾಗುತ್ತೆ. ಹಾಗಾಗಿ 80 ಸೆಂಟಿಮೀಟರ್ ಬಟ್ಟೆಯಲ್ಲಿ ನಾನು ನಿಮ್ಗೆ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಕಾಣ್ತಾ ಇದೆ 82 ಸೆಂಟಿಮೀಟರ್ ಇದೆ. ಹಾಗೆ ಇವಾಗ ಇದು ಮೆಜರ್ಮೆಂಟ್ ಬ್ಲೌಸ್. ನಾವು ಮೊದಲಿಗೆ ಮೆಜರ್ಮೆಂಟ್ ಅನ್ನ ತಗೋಬೇಕು. ನಮಗೆ ಬ್ಯಾಕ್ ಪಾರ್ಟ್ ಅಲ್ಲಿ ನೋಡಿ ಲೆಂತ್, ಚೆಸ್ಟ್, ವೇಸ್ಟ್ ಇವು ಮೂರು ನಮಗೆ ಕಂಪಲ್ಸರಿ ಬೇಕಾಗುತ್ತೆ ಅಳತೆ ಬ್ಲೌಸ್ ಕೊಟ್ಟಾಗ. ನೋಡಿ, ಚೆಸ್ಟ್ ಮೆಜರ್ಮೆಂಟ್ ಬಂದು 36 ಇದೆ, ಅಂದ್ರೆ 18 ಇಂಚ್ ಇದೆ. ಒಂದ್ ಸೈಡ್ ಬಂದು 36 ಚೆಸ್ಟ್ ಮೆಜರ್ಮೆಂಟ್ ಇದೆ. ಇದನ್ನ ಇಲ್ಲಿ ಬರ್ಕೊಳ್ಳೋಣ. ಹಾಗೆ ಲೆಂತ್ ಎಷ್ಟಿದೆ, ಲೆಂತ್ ಅನ್ನ ನೋಡ್ಕೋಬೇಕು. ನೋಡಿ, ಇದನ್ನು ಕೂಡ ಬ್ಯಾಕ್ ಸೈಡ್ ನೋಡ್ಕೋಬೇಕು. ರೆಡಿ ಎಷ್ಟಿದೆ ಅಂದ್ರೆ 13.5 ರೆಡಿ ಇದೆ. ಲೆಂತ್ ಬಂದು 13.5 ರೆಡಿ ಇದೆ. ನೀವು ಯಾವುದೇ ಅಳತೆ ಬ್ಲೌಸ್ ಆಗ್ಲಿ ಈ ರೀತಿ ನೀವು ಮೆಜರ್ಮೆಂಟ್ ಅನ್ನ ತಗೋಬೇಕು. ಹಾಗೆ ಕೆಳಗಡೆ ಸೊಂಟದ ಅಳತೆ ನೋಡಿ, ಸೊಂಟದ ಅಳತೆ ಕೂಡ ನಾವೇನು ಈ ಉಕ್ಸ್ ಮನಿ ಮಾಡಿರ್ತೀವಲ್ಲ ಅದನ್ನ ಲೆಸ್ ಮಾಡಿ ಮೆಜರ್ಮೆಂಟ್ ತಗೋಬೇಕು. 14.5 ಇದೆ. 14.5 ಅಂದ್ರೆ ಅಲ್ಲಿಗೆ 29 ಆಗುತ್ತೆ. ನೋಡಿ, 29 ಸೊಂಟದ ಅಳತೆ ಇದೆ. ಹಾಗೆ ಶೋಲ್ಡರ್ ಸಹಿತ ನೋಡ್ಕೋಬಹುದು. ನೋಡಿ, ನನಗೆ ಹಿಂದಿನ ವಿಡಿಯೋದಲ್ಲಿ ಒಬ್ರು ಕಮೆಂಟ್ ಮಾಡಿದ್ರು, ನೀವು ರೆಡಿ ಶೋಲ್ಡರ್ ಅಂತ ಹೇಳಿದ್ರೆ. ರೆಡಿ ಶೋಲ್ಡರ್ ಅಂದ್ರೆ ನಾನು ಇಲ್ಲಿ ಮಾರ್ಜಿನ್ ಸೇರಿಸಿ ಒಳಗಡೆ ತಗೊಂಡಿದ್ದೀನಿ. ಮೇಲ್ಗಡೆ ತಗಂದ್ರೆ ಇಲ್ಲಿ ರೆಡಿ ಮಾತ್ರ ತಗೊಂತೀನಿ, ಅದಕ್ಕೆ ಎಕ್ಸ್ಟ್ರಾ ಸೇರ್ಸ್ಕೊಂತೀನಿ. ಬಟ್ ಒಳಗಡೆ ನಾನು ಮೆಜರ್ಮೆಂಟ್ ತಗೋದ್ರಿಂದ ನೋಡಿ ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಸೇರಿಸಿ ನಾನು ತಗೊಂಡಿದ್ದೀನಿ. ಇದು ಬಂದು 3 ಇಂಚು ರೆಡಿ ಇದೆ. 1/4 ಇಂಚು ಎಕ್ಸ್ಟ್ರಾ ಇಡಬೇಕು ಇಲ್ಲಿ. ಓಕೆ, ಇಲ್ಲಿ ಎಕ್ಸ್ಟ್ರಾ 1/4 ಇಂಚು ಬೇಕು ನಮಗೆ. ಹಾಗಾಗಿ 3 + 1/4 ಇಂಚು 3/4 ಇಂಚು ನಮಗೆ ಶೋಲ್ಡರ್ ಅನ್ನ ಮಾರ್ಕ್ ಮಾಡ್ಕೋಬೇಕು. ಹಾಗೆ ನೆಕ್ ವಿಡ್ತ್ ಬಂದು 2/4 ಇಂಚ್ ಇಡ್ತಾ ಇದ್ದೀನಿ ಇದಕ್ಕೆ. ನೋಡಿ, ನೆಕ್ ವಿಡ್ತ್ 2/4 ಇಂಚು. ಹಾಗೆ ಇದು ಶೋಲ್ಡರ್ 3/4 ಇಂಚು, ಚೆಸ್ಟ್ ಹಾಗೆ ಲೆಂತ್, ವೇಸ್ಟ್ ಇವು ಅಷ್ಟು ನಾವು ಮೆಜರ್ಮೆಂಟ್ ಬೇಕಾಗುತ್ತೆ. ಮೇನ್ ನಮಗೆ ಇಷ್ಟೆಲ್ಲ ಮಾಡ್ಕೊಳ್ಳಿಕ್ಕೆ ಇಷ್ಟ ಮೆಜರ್ಮೆಂಟ್ ತಗೊಂಡಿಟ್ಕೋಬೇಕು. ಇವಾಗ ತುಂಬಾ ಈಸಿಯಾಗಿ ನಾವು ಮಾರ್ಕಿಂಗ್ ಅನ್ನ ಮಾಡ್ಕೋಬಹುದು. ನೋಡಿ, ಕೆಳಗಡೆಗೆ 1/2 ಇಂಚ್ ಒಂದು ಮಾರ್ಕಿಂಗ್ ಮಾಡ್ಕೊಂತ ಇದ್ದೀನಿ. ಲೈನಿಂಗ್ ಬ್ಲೌಸ್ ಆದ್ರೆ 1/2 ಇಂಚ್ ಮಾತ್ರ ಮಾರ್ಕ್ ಮಾಡ್ಕೋಬೇಕು. ಇವಾಗ ಟೋಟಲ್ ಲೆಂತ್ ಎಷ್ಟಿದೆ ನೋಡಿ, ಇದಕ್ಕೆ ಟೋಟಲ್ ಲೆಂತ್ 13.5 ಇದೆ. 13.5 1/2 ಇಂಚು ಮಾರ್ಜಿನ್ ಸೇರಿಸಿ 14 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಮಾರ್ಜಿನ್ ಸಹಿತ ತಗೊಂಡಿದ್ದೀನಿ. ಇದರಲ್ಲಿ 14 ಇಂಚಿಗೆ ನಾನು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಓಕೆ, ಇವಾಗ ನಾನು ಹೇಳಿದೆ ನಿಮಗೆ 2/4 ಇಂಚು ನೆಕ್ ಬಿಡ್ತಾ ಇಡ್ತಾ ಇದ್ದೀನಿ. ಈ ಬ್ಲೌಸ್ಗೆ 10 ಇಂಚು ನಾನು ನೆಕ್ ಡೀಪ್ ಅನ್ನ ಇಡ್ತಾ ಇದ್ದೀನಿ. ಬ್ಯಾಕ್ ನೆಕ್ ಡೀಪ್ ಬಂದು 10 ಇಂಚ್ ಇಡ್ತಾ ಇದ್ದೀನಿ. ಹಾಗೆ ಕೆಳಗಡೆ ನೆಕ್ ವಿಡ್ತ್ ಬಂದು ಇಲ್ಲಿ 3/4 ಇಂಚ್ ಇಡ್ತೀನಿ. ಇದಕ್ಕೆ ಒಂದು ರೌಂಡ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ. ಇದು ಆಪ್ಷನಲ್, ಬೇಕಾದ್ರೆ ನೀವು ಹೆಂಗ್ ಬೇಕಾದ್ರೂ ಮಾರ್ಕ್ ಅನ್ನ ಮಾಡ್ಕೋಬಹುದು. ನೋಡಿ, ನಿಮ್ಗೆ ಯಾವ ತರ ನೆಕ್ ವಿಡ್ತ್ ಇಷ್ಟ ಆ ರೀತಿ ನೀವು ಮಾರ್ಕ್ ಮಾಡ್ಕೊಳ್ಳಿ. ನಾನಿಲ್ಲಿ 1/2 ಇಂಚು ಶೋಲ್ಡರ್ ಮಾರ್ಜಿನ್ಗೋಸ್ಕರ ಒಂದು ಲೈನ್ ಹಾಕ್ತಾ ಇದ್ದೀನಿ. ಹಾಗೆ ನಾವು ಶೋಲ್ಡರ್ ಎಷ್ಟಿದೆ 3/4 ಇಂಚು ನಮಗೆ ರೆಡಿ ಬೇಕು. ರೆಡಿ ಅಲ್ಲ, ನಮಗೆ ಸ್ಟಿಚಿಂಗ್ ಮಾರ್ಜಿನ್ ಸೇರಿಸಿ ಹೇಳ್ತಾ ಇದ್ದೀನಿ ನಾನು. 3/4 ಇಂಚ್ ಇಟ್ಕೋಬೇಕು. ನೋಡಿ, ಟೋಟಲ್ ಬಂದು ಅಲ್ಲಿಗೆ ನಮಗೆ ಶೋಲ್ಡರ್ ಬಂದು ಎಷ್ಟಾಯ್ತು, 5.5 ಇಂಚ್ ಆಯ್ತು. ಕೆಳಗಡೆ ಕೂಡ 5.5 ಇಂಚು ಮಾರ್ಕ್ ಮಾಡ್ಕೊಳ್ಳೋಣ. ಹಾಗೆ ಆರ್ಮೋಲ್ ಡೌನಿಂಗ್ ಅನ್ನ ಯಾವ ರೀತಿ ಮಾರ್ಕ್ ಮಾಡೋದು, ಅದಕ್ಕಿಂತ ಮುಂಚೆ ನಾವು ಕೆಳಗಡೆ ಸೊಂಟದ ಅಳತೆ ಮಾರ್ಕ್ ಮಾಡ್ಕೊಳ್ಳೋಣ. 29 ಇದೆ. ಇದನ್ನ 4 ಭಾಗ ಮಾಡ್ಕೋಬೇಕು ನಾವು. ಅಲ್ಲಿಗೆ ನಮಗೆ 7.5 7/4 ಆಗುತ್ತೆ. ನೋಡಿ, 7/4 ಇಂಚು ಪ್ಲಸ್ 1 ಇಂಚು ಡಾಟ್ಗೋಸ್ಕರ ಬಿಡಬೇಕು. ಹಾಗೆ ಮಾರ್ಜಿನ್ ಬಂದು 1/4 ಇಂಚು. ಇಷ್ಟಕ್ಕೆ ನಾವು ಮಾರ್ಕ್ ಮಾಡ್ಕೋಬೇಕು. ಹಾಗೆ ಇಲ್ಲಿ ಕೂಡ ಅಷ್ಟೇ ಚೆಸ್ಟ್ ಮೆಜರ್ಮೆಂಟ್ ಎಷ್ಟಿದೆ, 36 ಇದೆ. 9 2 18 36. 36 4ರಿಂದ ಡಿವೈಡ್ ಮಾಡಿದ್ರೆ ನಮಗೆ 9 ಇಂಚ್ ಬರುತ್ತೆ. ನೋಡಿ, 9 ಪ್ಲಸ್ 1/4 ಇಂಚು ಎಕ್ಸ್ಟ್ರಾ ಮಾರ್ಜಿನ್. ಮಾರ್ಜಿನ್ ಅನ್ನ ನಿಮ್ ಚಾಯ್ಸ್ ಎಷ್ಟಾದ್ರೂ ಇಟ್ಕೋಬಹುದು. ಹಾಗೆ ಆರ್ಮೋಲ್ ಡೌನಿಂಗ್ ಯಾವ ರೀತಿ ಕಂಡು ಹಿಡಿಯೋದು ಅಂದ್ರೆ,
ನಾವು ಆರ್ಮೋಲ್ ಬೇಕಾದ್ರೆ ಇಲ್ಲಿ ಈ ರೌಂಡ್ ಶೇಪ್ ಅನ್ನ ನೋಡಿ ಬೇಕಾದ್ರೂ ನಾವು ಮಾರ್ಕ್ ಅನ್ನ ಮಾಡ್ಕೋಬಹುದು. ಇಲ್ಲ ಅಂದ್ರೆ ಕೆಳಗಡೆಯಿಂದ ಕೂಡ ನಾವು ರೆಡಿ ಏನ್ ಬ್ಲೌಸ್ ಇದೆ ಆದ್ರೆ ಅದನ್ನಿಟ್ಟು ಕೂಡ ನಾವು ಮಾರ್ಕ್ ಮಾಡ್ಕೋಬಹುದು. ನನ್ನ ಪ್ರಕಾರ ಕರೆಕ್ಟ್ ಆಗಿ ಈ ರೀತಿ ಇಟ್ಟು ನೀವು ಮಾರ್ಕ್ ಮಾಡ್ಕೊಳ್ಳೋದು ಬೆಟರ್. 100% ಇದು ಅಕ್ಯುರೆನ್ಸಿ ಆಗಿ ಬರುತ್ತೆ ನೋಡಿ. ಈ ರೀತಿ ಕೆಳಗಡೆಯಿಂದ ಇಟ್ಕೊಂತ ಇದೀನಿ, ಇಲ್ಲಿ 1/2 ಇಂಚು ಮೇಲಕ್ಕೆ ಮಾರ್ಕ್ ಮಾಡ್ಕೊಂಡಿದೀನಿ. ಮಾರ್ಜಿನ್ ಸೇರಿಸಿ ನಾವು ಒಂದ್ಸರಿ ಇಲ್ಲಿಗೆ ಒಂದು ಲೈನ್ ಹಾಕೊಂಡು ಚೆಕ್ ಮಾಡ್ಕೊಳ್ಳೋಣ ಎಷ್ಟು ಬರುತ್ತೆ ಆರ್ಮೋಲ್ ಅಂತೇಳಿ. ಹಾಗೆ ಈ ಕಾರ್ನರ್ ಸೈಡ್ ಅಲ್ಲಿ 1/4 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತ ಇದೀನಿ ನೋಡಿ. ಮಾರ್ಕ್ ಮಾಡ್ಕೊಂಡು ಇದಕ್ಕೆ ಒಂದು ಸೇಪ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ. ತುಂಬಾ ಜನಕ್ಕೆ ಆರ್ಮೋಲು ಯಾವ ರೀತಿ ಹಿಡ್ಕೊಂಡ್ರಿ ಅನ್ನೋದು ಡೌಟ್ ಬರ್ಬೋದು. ಬಟ್ ಇವಾಗ ನಾನು ಹಿಡ್ಕೊಂಡು ತೋರಿಸಿದೀನಿ, ನಾನು ನಿಮ್ಗೆ ಕರೆಕ್ಟ್ ಆಗಿ ಬರುತ್ತಲ್ಲ ಅಂತ ಒಂದ್ಸರಿ ಚೆಕ್ ಮಾಡೋಣ ನೋಡಿ. ಇಲ್ಲಿ ರೆಡಿ ಬ್ಲೌಸ್ ಇದೆ ನಿಮ್ಗೆ ನೋಡಿ. ಈ ರೀತಿ ಇಟ್ಟರೆ ಕೂಡ ಪರ್ಫೆಕ್ಟ್ ಆಗಿ ಗೊತ್ತಾಗುತ್ತೆ ಎಷ್ಟು ಇಟ್ಟಿದೀವಿ ನಾವು ಏನು ಅನ್ನೋದು ಕೂಡ ನಿಮ್ಗೆ ಡೀಟೇಲ್ ಆಗಿ ಗೊತ್ತಾಗುತ್ತೆ ನೋಡಿ. ಇಲ್ಲಿಗೆ ಇಟ್ಕೊಂಡಿದೀನಿ ನೋಡಿ. ಆಸ್ ಇಟ್ ಈಸ್ ನಾವು ಇಟ್ಟರು ಕೂಡ ನಿಮಗೆ ಇಲ್ಲೇ ಕರೆಕ್ಟ್ ಆಗಿ ತೋರಿಸುತ್ತೆ. ನೆಕ್ ವಿಡ್ತು ಹಾಗೆ ನೋಡಿ, ಇಲ್ಲಿ ಬ್ಯಾಕ್ ನೆಕ್ ಕೂಡ ಲೆಂತ್ ಕೂಡ ಕರೆಕ್ಟ್ ಆಗಿ ಬರುತ್ತೆ. ಹಾಗೆ ಎಲ್ಲ ಲೆಂತ್ ಕೂಡ ನೋಡಿ, ಬ್ಲೌಸ್ ನ ಲೆಂತ್ ಕೂಡ ನಮಗೆ ಕರೆಕ್ಟ್ ಆಗಿ ತೋರಿಸುತ್ತೆ. ಇವಾಗ ನಾವು ಕಟ್ ಮಾಡಿರೋ ರೀತಿ ಸರಿಯಾಗಿದೆ ಅಂತ ಅರ್ಥ ನೋಡಿ. ಹಾಗೆ ಇವೆರಡು ಸೆಂಟರ್ಗೆ ಒಂದು ಡಾಟ್ ಅನ್ನ ನಾವು ಮಾರ್ಕ್ ಮಾಡ್ಕೋಬೇಕು. ಇವಾಗ ಮುಂದೆ ನೋಡಿ ಸ್ನೇಹಿತರೆ, ಏನಾದ್ರು ಡೌಟ್ ಇದೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಕಟ್ ಮಾಡ್ತಾ ಇದ್ದೀನಿ. ನೋಡಿ ನಾವಿವಾಗ ಫ್ರಂಟ್ ಪಾರ್ಟ್ ಅನ್ನ ಮಾರ್ಕಿಂಗ್ ಮಾಡ್ಕೊಳ್ಳೋಣ ನೋಡಿ. ಫ್ರಂಟ್ ಪಾರ್ಟ್ ಅನ್ನ ಮಾರ್ಕಿಂಗ್ ಮಾಡ್ಕೊಳ್ಳಿಕ್ಕೆ ನಾನು ಓಪನ್ ಸೈಡ್ ಅನ್ನ ನನ್ನ ಕಡೆ ಹಾಕೊಂಡಿದ್ದೀನಿ ನೋಡಿ. 2 ಪೀಸ್ ಇದೆ ಇಲ್ಲಿ. ಅಂಚು ಪೀಸ್ ಏನಿದೆ ಇದು ಡಬಲ್ ಪನ್ನ ಆದ್ರೆ ಈ ರೀತಿ ಬರುತ್ತೆ, ಸಿಂಗಲ್ ಪನ್ನ ಆದ್ರೆ ಈ ರೀತಿ ಬರಲ್ಲ ನೋಡಿ. ನೀವು ಯಾವ ರೀತಿ ಲೈನಿಂಗ್ ಅನ್ನ ತಗೊಂಡಿದ್ರಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇದು ಡಬಲ್ ಪನ್ನ ಬಟ್ಟೆ. ಇಲ್ಲಿ ನಾವು ಒಂದು 1/2 ಇಂಚಿಗೆ ಒಂದು ಮಾರ್ಕ್ ಅನ್ನ ಮಾಡ್ಕೋಬೇಕು. 1/2 ಇಂಚು ನಮ್ಗೆ ಸ್ಟಿಚಿಂಗ್ ಮಾರ್ಜಿನ್ ಬೇಕು ನೋಡಿ. ಹುಕ್ ಪಟ್ಟಿ ಏನ್ ರೆಡಿ ಮಾಡ್ತೀವಿ ನಾವು 1/2 ಇಂಚ್ ಮಾರ್ಜಿನ್ ಬೇಕು. ಹಾಗಾಗಿ ಒಂದು ಲೈನ್ ಹಾಕೊಂಡಿದ್ದೀನಿ. ಹಾಗೆ ಇದನ್ನ ಆಸ್ ಇಟ್ ಈಸ್ ಇಟ್ಟು ನಾವು ಮಾರ್ಕ್ ಮಾಡ್ಕೋಬೇಕು. ನೆಕ್ ವಿಡ್ತಿ ಕೂಡ ಒಂದು ಲೈನ್ ಹಾಕಂತ ಇದೀನಿ. ಶೋಲ್ಡ್ರು ನೋಡಿ, ಇಲ್ಲಿ ಚೆಸ್ಟ್ ಕರೆಕ್ಟ್ ಆಗಿ ಆಸ್ ಇಟ್ ಈಸ್ ಬ್ಯಾಕ್ ಸೈಡ್ ಎಷ್ಟಿದೆ ಇಲ್ಲಿ ಕೂಡ ಅಷ್ಟೇ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ನೋಡಿ. ಇಷ್ಟು ಮಾರ್ಕ್ ಮಾಡ್ಕೊಂಡು ಅದನ್ನ ರಿಮೂವ್ ಮಾಡೋಣ. ಇದಕ್ಕೆ ನಾವು ಕ್ಲೀನ್ ಆಗಿ ಗೊತ್ತಾಗ ಲೈನ್ ಹಾಕೋಬೇಕು. ಹಾಗೆ ನೋಡಿ, ಈ ಕಾರ್ನರ್ ಇಂದ 1/2 ಇಂಚ್ ಒಂದು ಮಾರ್ಕ್ ಮಾಡ್ಕೊಂಡು ಇದಕ್ಕೆ ಒಂದು ರೌಂಡ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೋಬೇಕು. ಇದು ಫ್ರಂಟ್ ಆರ್ಮೋಲ್ ಶೇಪ್, ಹಾಗೆ ಇದು ಬ್ಯಾಕ್ ಆರ್ಮೋಲ್ ಶೇಪ್. ಓಕೆ, ಎರಡು ಕಾಣ್ತಾ ಇದೆ ನಿಮಗೆ. ಬ್ಯಾಕ್ ಶೇಪ್ ಅನ್ನ ನಾವು ಬ್ಯಾಕ್ ಪಾರ್ಟ್ ಅಲ್ಲಿ ಕಟ್ ಮಾಡ್ಕೊಂಡಿದೀವಿ. ಇವಾಗ ಬಂದು ನಾವು ಫ್ರಂಟ್ ಪಾರ್ಟ್ ಅನ್ನ ಮಾರ್ಕಿಂಗ್ ಮಾಡ್ಕೊಳ್ಳಿಕ್ಕೆ ಅಳತೆ ಬ್ಲೌಸ್ ನಮಗೆ ಮೇನ್ ಆಗಿ ಬೇಕೇ ಬೇಕು ನೋಡಿ. ಇವಾಗ ಅಳತೆ ಬ್ಲೌಸ್ ತಗೊಳ್ಳೋಣ. ಇದನ್ನ ತಗೋಬೇಕು. ಹುಕ್ಸ್ ಏನ ಅಟ್ಯಾಚ್ ಮಾಡಿರ್ತಾರೆ ಆ ಪಟ್ಟಿನ ತಗೋಬೇಕು. ನಮ್ಗೆ ಅಲ್ಲಿ ಎಕ್ಸ್ಟ್ರಾ ಇರೋದಿಲ್ಲ ಪಟ್ಟಿ ಹತ್ರ, ಹಾಗಾಗಿ ನಮ್ಗೆ ಈಸಿಯಾಗಿ ಮೆಜರ್ಮೆಂಟ್ ಅನ್ನ ತಗೋಬಹುದು ನೋಡಿ. ನಾನು ಶೋಲ್ಡರ್ ಹತ್ರ ಈ ರೀತಿ ಇಡ್ತಾ ಇದ್ದೀನಿ. ಇಲ್ಲಾಂದ್ರೆ ನೀವು ಟೇಪಲ್ ಕೂಡ ನೀವು ಮಾರ್ಕ್ ಅನ್ನ ನೋಡ್ಕೊಂಡು ಮೆಜರ್ಮೆಂಟ್ ಮಾಡ್ಕೋಬಹುದು. ನಾನು ನಿಮ್ಗೆ ಈಸಿ ಆಗ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ ಈ ರೀತಿ ನಿಮ್ಗೆ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಆಸ್ ಇಟ್ ಈಸ್ ಇದು ಹೆಂಗಿದೆಯೋ ಹಂಗೆ ನಾವು ಮಾರ್ಕ್ ಮಾಡ್ಕೊಳ್ಳೋಣ. 1/4 ಇಂಚು ಒಂದು ಮೇಲಕ್ಕೆ ಒಂದು ಮಾರ್ಕ್ ಮಾಡ್ಕೋಬೇಕು ನೆಕ್ ಲೆಂತಿಗೋಸ್ಕರ. ಹಾಗೆ ನೋಡಿ, ಇಲ್ಲಿ ಹುಕ್ಸ್ ಪಟ್ಟಿ ಎಲ್ಲಿವರೆಗೂ ಇದೆ ನೋಡಿ. ಈ ಪಟ್ಟಿ ಬರುತ್ತಲ್ಲ ಕೆಳಗಡೆದು ಕ್ರಾಸ್ ಪಟ್ಟಿ, ಅದು ಎಲ್ಲಿವರೆಗೂ ಇದೆಯೋ ಅಲ್ಲಿವರೆಗೂ ನಾವು ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಎಕ್ಸ್ಟ್ರಾ ಮಾರ್ಜಿನ್ ಅನ್ನ ತಗೊಂಡಿಲ್ಲ. ಹಾಗೆ ನೋಡಿ, ಇದರಲ್ಲಿ ನಾವು ಮೇನ್ ಡಾಟ್ ನೋಡಿ, ಅಫೆಕ್ಸ್ ಪಾಯಿಂಟ್ ಅನ್ನ ಯಾವ ರೀತಿ ಮಾರ್ಕ್ ಮಾಡೋದಂದ್ರೆ ನೋಡಿ, ಡಾಟ್ ಅನ್ನ ಇಲ್ಲಿವರೆಗೂ ಹಿಡಿದಿದ್ದಾರೆ, ಇಲ್ಲಿ ಶೋಲ್ಡರ್ ಇದೆ. ಓಕೆ, ನಾನು ಮಾರ್ಜಿನ್ ಸೇರಿಸಿ ಇಟ್ಕೊಂತ ಇದ್ದೀನಿ. ಇಲ್ಲಿಗೆ ಮೇನು ನಮಗೆ ಅಫೆಕ್ಸ್ ಪಾಯಿಂಟ್ ಅನ್ನ ಮಾರ್ಕ್ ಮಾಡ್ಕೊಂಡಿದೀವಿ. ಇವಾಗ ಡಾಟ್ ಅನ್ನ ಎಷ್ಟು ಉದ್ದ ಹಿಡಿದಿದ್ದಾರೆ ಅನ್ನೋದು ನೋಡೋಣ ನೋಡಿ. ಇಲ್ಲಿಂದ ಇಟ್ಟು ಇಲ್ಲಿಗೆ ಮಾರ್ಜಿನ್ ಸೇರಿಸಿ ನಾನು ಮಾರ್ಕ್ ಅನ್ನ ಮಾಡ್ಕೊಂಡಿದ್ದೀನಿ ನೋಡಿ. ಇದು ಅಫೆಕ್ಸ್ ಪಾಯಿಂಟ್, ಹಾಗೆ ಇದು ಮೇನ್ ಡಾಟ್, ಸೆಕೆಂಡ್ ಡಾಟ್ ಪಾಯಿಂಟ್. ಹಾಗೆ ನಮಗೆ ಹುಕ್ಸ್ ಪಟ್ಟಿ ಕೂಡ ಇಲ್ಲಿವರೆಗೂ ಬಂದಿದೆ. ಇದಕ್ಕೆ ನಾವು 1 ಇಂಚು ಎಕ್ಸ್ಟ್ರಾ ಆಡ್ ಮಾಡ್ಕೊಂಡು ಕೆಳಗಡೆಗೆ ಮಾರ್ಜಿನ್ ಆಡ್ ಮಾಡ್ಕೊಂಡು ಒಂದು ಮಾರ್ಕ್ ಅನ್ನ ಮಾಡ್ಕೊಳ್ಳೋಣ. ಹಾಗೆ ಇದನ್ನ 3 ಎಂಟಕ್ಕೆ ನಾನು ಡಾಟ್ ಅನ್ನ ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಹಾಗೆ ಡಾಟ್ ಸೈಜ್ ಬಂದು 2.25 ಇಂಚು. ಇದು ಬಸ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ಇದಕ್ಕೆ 2.25 ಇಂಚ್ ಅಂದ್ರೆ 1 ಇಂಚು 1 ಪಾಯಿಂಟ್, 1 ಇಂಚು 1 ಪಾಯಿಂಟ್ ಅನ್ನ ಒಂದೊಂದು ಸೈಡ್ ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಟೋಟಲ್ ಬಂದು 2.25 ಇಂಚು ಮಾರ್ಕಿಂಗ್ ಮಾಡ್ಕೋಬೇಕು. ಹಾಗೆ ಇದನ್ನ ಸೇರ್ಸೋಣ ನೋಡಿ. ಇದನ್ನ ಸ್ವಲ್ಪ ನೀವು ಕಟ್ ಮಾಡ್ಬೇಕಾದ್ರೆ ಸ್ವಲ್ಪ ರೌಂಡ್ ಶೇಪ್ ಅಲ್ಲಿ ಈ ರೀತಿ ನೀವು ಕಟ್ ಮಾಡ್ಕೊಳ್ಳಿ, ನೀಟಾಗಿ ಫಿನಿಶಿಂಗ್ ಬರುತ್ತೆ.
ಹಾಗೆ ಇಲ್ಲಿ ಒಂದು 1/2 ಇಂಚು ಒಂದು ಮೇಲಕ್ಕೆ ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಈ ರೀತಿ ನಾವು ಸೇಪ್ ಅಲ್ಲಿ ಮಾರ್ಕ್ ಮಾಡ್ಕೋಬೇಕು. ಹಾಗೆ ನೆಕ್ ಲೆಂತ್ಗೆ ಒಂದು ಮಾರ್ಕ್ ಹಾಕೊಂಡಿದ್ದೀನಿ. ಇದಕ್ಕೂ ಕೂಡ ಒಂದು ರೌಂಡ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಇವೆರಡು ಸೆಂಟರ್ಗೆ ಒಂದು ಡಾಟ್ 5 ಇಂಚ್ ಇದೆ, 5 ಒಂದು 2.5 ಆಗುತ್ತೆ. ಹಾಗೆ ಈ ಆರ್ಮೋಲ್ ಸೈಡ್ ಅಲ್ಲಿ ಕೂಡ ಒಂದು ಡಾಟ್ ಬರುತ್ತೆ. ಈ 4 ಡಾಟ್ ಬಂದ್ರೆ ಹಿಡೀರಿ, ಇಲ್ಲ ಅಂದ್ರೆ ಬೇಡ. ಆಕ್ಚುಲಿ ನಾವು ಇಲ್ಲಿ 1/2 ಇಂಚು ಕ್ರಾಸ್ ಏನ್ ತಗೊಂಡಿದೀವಿ, ಅಲ್ಲಿ ಅವ್ರು ಏನಾದ್ರು ಬ್ಲೌಸ್ ಅಲ್ಲಿ ತಗೊಂಡಿಲ್ಲ ಅಂದ್ರೆ ಇಲ್ಲಿ ಬರಲ್ಲ. ನಾವು ತಗೊಂಡಿದ್ರೆ ಅವರು ಕೂಡ ಕ್ರಾಸ್ ತಗೊಂಡಿದ್ರೆ ನಾವು ಕ್ರಾಸ್ ತಗೊಂಡಿದೀವಿ, ಹಾಗಾಗಿ ಇಲ್ಲಿ ಡಾಟ್ ಇದ್ರೆ ಡಾಟ್ ಖಂಡಿತ ಬರುತ್ತೆ, ಇಲ್ಲ ಅಂದ್ರೆ ಬರಲ್ಲ. ಹಾಗೆ ಸ್ನೇಹಿತರೆ ಸೊಂಟದ ಅಳತೆ ಬಂದು ಎಷ್ಟಿದೆ, 7.25 ಇಂಚ್ ಇದೆ. ನೋಡಿ ಇಲ್ಲಿಂದ ನಾನು 7.25 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಪ್ಲಸ್ 2.25 ಇಂಚು ಡಾಟ್ ಅನ್ನ ಹಿಡಿದಿದ್ದೀನಿ, ಅದನ್ನ ಲೆಸ್ ಮಾಡ್ಕೋಬೇಕು. 1.25 ಇಂಚು ಸ್ಟಿಚಿಂಗ್ ಮಾರ್ಜಿನ್, ಇಷ್ಟನ್ನ ನಾವು ಮಾರ್ಕ್ ಮಾಡ್ಕೊಂಡು ಇದಕ್ಕೆ ಒಂದು ಸೇಪ್ ಅನ್ನ ಮಾರ್ಕ್ ಮಾಡ್ಕೋಬೇಕು. ನಿಮಗೆ ಡೌಟ್ ಇದ್ರೆ ಒಂದ್ ಸೈಡ್ ಈ ಸೈಡ್ ಅನ್ನ ಚೆಕ್ ಮಾಡ್ಕೊಳ್ಳಿ, ಅಳತೆ ಬ್ಲೌಸ್ ಪ್ರಕಾರ ಕರೆಕ್ಟ್ ಆಗಿ ಇದೆಯಿಲ್ಲ ಅಂತ ಗೊತ್ತಾಗುತ್ತೆ ನಿಮ್ಗೆ. ನೋಡಿ ಕರೆಕ್ಟ್ ಆಗಿದೆ. ಇದಕ್ಕೂ ಕೂಡ ಅವ್ರು ಡಾಟ್ ಹಿಡಿದಿದ್ದಾರೆ, ಇದಕ್ಕೂ ಕೂಡ ಡಾಟ್ ಬರುತ್ತೆ. ಓಕೆ, ಆಸ್ ಇಟ್ ಈಸ್ ಹೆಂಗಿದೆಯೋ ಹಂಗೆ ನಾವು ಕಟ್ ಮಾಡ್ಕೊಂಡ್ರೆ ಅದಕ್ಕೂ ಕೂಡ ಡಾಟ್ ಬರುತ್ತೆ. ಈ ರೀತಿ ನೋಡಿ ನಾವು ಫ್ರಂಟ್ ಪಾರ್ಟ್ ಅನ್ನ ಮಾರ್ಕ್ ಮಾಡ್ಕೊಂಡಿದೀವಿ. ಇವಾಗ ಬಂದು ಕ್ರಾಸ್ ಬೆಲ್ಟ್ ಅನ್ನ ಮಾರ್ಕಿಂಗ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲೇ ಏನು ಉಳಿದಿದೆ ಇಲ್ಲೇ ನಾನು ಮಾರ್ಕಿಂಗ್ ಮಾಡ್ಕೊಂತ ಇದ್ದೀನಿ. ಇದಕ್ಕೆ ಕೆಳಗಡೆಗೆ ನೋಡಿ ಮಾರ್ಜಿನ್ಗೋಸ್ಕರ ಒಂದು ಮಾರ್ಕ್ ಮಾಡ್ಕೊಂತೀನಿ. 1/2 ಇಂಚು ನಮಗೆ ಸ್ಟಿಚಿಂಗ್ ಮಾರ್ಜಿನ್ ಬೇಕು. ಹಾಗೆ ಅಳತೆ ಬ್ಲೌಸ್ ಅಲ್ಲಿ ಬೆಲ್ಟ್ ಎಷ್ಟಿದೆ ಅಂತ ನೋಡ್ಕೊಳ್ಳಿ. ನೋಡಿ ಇಲ್ಲಿ ಮಾರ್ಜಿನ್ ಬಿಟ್ಕೊಂಡು ಆಸ್ ಇಟ್ ಈಸ್ ಹೆಂಗಿದೆ, ಕೆಳಗಡೆ ನಾವು ಆಲ್ರೆಡಿ ಮಾರ್ಜಿನ್ ಬಿಟ್ಟಿದ್ದೀವಿ. ನಿಮಗೆ ಬೆಲ್ಟ್ ಎಷ್ಟು ಬೇಕು ಇದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಇಟ್ಕೊಳ್ಳಿ, ಏನಾದರೂ ನಮಗೆ ಅಡ್ಜಸ್ಟ್ಮೆಂಟ್ ಮಾಡ್ಬೇಕಂದ್ರೆ ಬರುತ್ತೆ. ನೋಡಿ ಆಸ್ ಇಟ್ ಈಸ್ ಎಲ್ಲಿಗಿದೆಯೋ ಅಲ್ಲಿಗೆ ನಾನು ಕಟ್ ಮಾಡ್ಕೊಂತ ಇದ್ದೀನಿ, ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಇದು ಸ್ಟಿಚಿಂಗ್ ಮಾರ್ಜಿನ್ ಸೇರಿಸಿ ನಾನು ತಗೊಂಡಿದ್ದೀನಿ. ನೋಡಿ ಇದಕ್ಕೆ ಒಂದು ಈ ರೀತಿ ಸೇಪ್ ಅನ್ನ ಮಾರ್ಕ್ ಮಾಡ್ಕೋಬೇಕು ಬೆಲ್ಟಿಗೆ. ಈ ರೀತಿ ನಾವು ಕ್ರಾಸ್ ಬೆಲ್ಟ್ ಕೂಡ ಕಟ್ ಮಾಡ್ಕೊಂಡಿದೀವಿ. ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟು ಎರಡು ನಾವು ಕಟ್ ಮಾಡ್ಕೊಂಡಿದೀವಿ. ನೀವು ನೋಡಿಲ್ಲ ಅಂದ್ರೆ ದಯವಿಟ್ಟು ಈ ವಿಡಿಯೋದ ಕೆಳಗಡೆ ಆ ವಿಡಿಯೋ ಲಿಂಕ್ ಇರುತ್ತೆ, ದಯವಿಟ್ಟು ನೋಡಿ. ನೋಡಿ ಇವಾಗ ಮೊದಲಿಗೆ ನಾವು ಸ್ಲೀವ್ ಅನ್ನ ಕಟ್ ಮಾಡ್ಕೊಳ್ಳೋಣ. ನೋಡಿ ಎರಡು ಸ್ಲೀವ್ನು ನಾನು ಒಂದೇ ಸಾರಿ ಕಟ್ ಮಾಡ್ತಾ ಇದ್ದೀನಿ. ನೋಡಿ ಇದು ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ ಇಲ್ಲಿ ನಾವು 1/2 ಇಂಚು ಮಾರ್ಜಿನ್ಗೋಸ್ಕರ 1/2 ಇಂಚು ಬಿಟ್ಕೊಂತ ಇದ್ದೀನಿ. ಹಾಗೆ ಇವಾಗ ನೋಡಿ ಇವಾಗ ಆಸ್ ಇಟ್ ಈಸ್ ಅಳತೆ ಬ್ಲೌಸ್ ಅಲ್ಲಿ ಹೆಂಗಿದೆಯೋ ಹಂಗೆ ನಾವು ಸ್ಲೀವ್ ಅನ್ನ ಕಟ್ ಮಾಡ್ಕೊಳ್ಳೋಣ. ನೋಡಿ ಈ ಸ್ಲೀವ್ ಸೇಪ್ ಅನ್ನ ತೆಗಿಯಕ್ ಬರ್ಲಿಲ್ಲ ಅಂದ್ರೆ ನಿಮಗೆ ನೀಟಾಗಿ ನೋಡಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಾನು ಯಾವ ರೀತಿ ಸ್ಲೀವ್ ಸೇಪ್ ಅನ್ನ ತೆಗಿಬೇಕು ಅನ್ನೋದನ್ನ. ನೋಡಿ ಟೋಟಲ್ ಲೆಂತ್ ಹಾಗೆ ಇಲ್ಲಿ 1/2 ಇಂಚು ಸ್ಟಿಚಿಂಗ್ ಮಾರ್ಜಿನ್ ಸೇರಿಸಿ ನಾನು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಸ್ಟಿಚಿಂಗ್ ಮಾರ್ಜಿನ್ ಬಂದು 1.25 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಅಳತೆ ಬ್ಲೌಸ್ ಪ್ರಕಾರ ನಾವು ಇವಾಗ ಸ್ಲೀವ್ ಲೆಂತ್ ಹಾಗೆ ವಿಡ್ತ್ ಅನ್ನ ಮಾರ್ಕ್ ಮಾಡ್ಕೊಂಡಿದೀವಿ. ನೋಡಿ ಇವಾಗ ಸ್ಲೀವ್ ಸೇಪ್ ಅನ್ನ ಯಾವ ರೀತಿ ಮಾರ್ಕ್ ಮಾಡೋಂತ ನೋಡೋಣ. ನೋಡಿ ಇಲ್ಲಿ ಇವೆರಡು ಸೆಂಟರ್ಗೆ ಒಂದು ಲೈನ್ ಹಾಕೋಬೇಕು. ಹಾಗೆ ಇದು ಟೋಟಲ್ ಇದು ಎಷ್ಟಿದೆ ಅಂತ ನೋಡ್ಕೊಳ್ಳಿ. 7 ಅರ್ಧಕ್ಕೆ ಒಂದು ಲೈನು, ಹಾಗೆ ಇಲ್ಲಿಗೆ ಒಂದು ಲೈನಿಗೆ ಮಾರ್ಕಿಂಗ್. ಹಾಗೆ ಇಲ್ಲಿ ಒಂದು ಕೂಡ ಲೈನ್ ಹಾಕೋಬೇಕು. ಇದಕ್ಕೆ ಬಂದು ನಾವು ನೋಡಿ ಫ್ರೆಂಚ್ ಕರ್ವ್ ಸ್ಕೇಲ್ ಬೇಕು ನಮಗೆ. ಇದನ್ನ ಈ ರೀತಿ ಇಟ್ಟು ನಾವು ಸೇಪ್ ಅನ್ನ ಮಾರ್ಕ್ ಮಾಡ್ಕೋಬೇಕು.
ನೋಡಿ ನಾವು ಇವಾಗ ಕಟ್ ಮಾಡೋಣ. ನೋಡಿ 2 ಸ್ಲೀವ್ನು ನಾವು ಕಟ್ ಮಾಡಿದೀವಿ. ನೋಡಿ ಲೈನಿಂಗು ಹಾಗೆ ಮೇನ್ ಫ್ಯಾಬ್ರಿಕ್ ಅನ್ನ ನೋಡಿ 2 ಕಡೆದು ಮೊದಲಿಗೆ ನೋಡಿ ಇದು ಬಾರ್ಡರ್ ನೋಡ್ಕೊಂಬಿಡಿ. ಬಾರ್ಡರ್ ಯಾವ್ದು ಜಾಸ್ತಿ ಇದೆ, ಒಂದ್ ಜಾಸ್ತಿ ಇದ್ದದನ್ನ ನಾವು ಸ್ಲೀವ್ಗೆ ಬಳಸಬೇಕು. ಇದು 2 ಕಡೆಗೂ ಒಂದೇ ತರ ಇದೆ, ಹಾಗಾಗಿ ನಾವು ಯಾವ ಸೈಡ್ ಬೇಕಾದ್ರೂ ಬಳಸಬಹುದು. ಅದರಲ್ಲೂ ನೀವು ಇವೆರಡನ್ನು ನೋಡಿ ಒಂದೊಂದ್ ಸೈಡು ಹೆಚ್ಚು ಕಡಿಮೆ ಇರುತ್ತೆ, ಬ್ಲೌಸ್ ಬರೋದ್ರಲ್ಲಿ ಹೆಚ್ಚು ಕಮ್ಮಿ ಬಂದಿರುತ್ತೆ. ನೋಡಿ 2 ಕರೆಕ್ಟ್ ಇದೆ ಅಂತ ನೋಡ್ಕೊಳ್ಳಿ. ಯಾವ್ದು ದೊಡ್ಡದಿದೆ ಅದನ್ನ ಸ್ಲೀವ್ಗೆ ಇಟ್ಕೋಬೇಕು ನೀವು. ನೋಡಿ ಅಗಲ ಯಾವ್ದು ಜಾಸ್ತಿ ಇದೆ ಅದನ್ನ ನಾವು ಸ್ಲೀವ್ಗೆ ಇಟ್ಕೋಬೇಕು. ಇದು ಅಗಲ ಯಾವ್ದು ಜಾಸ್ತಿ ಇದೆ, 2 ಒಂದೇ ತರ ಇರೋದ್ರಿಂದ ನಾನು ಇವಾಗ ಇದಕ್ಕೆ ಸ್ಲೀವ್ ಅನ್ನ ಕಟ್ ಮಾಡ್ಕೊಂತ ಇದ್ದೀನಿ. ನೋಡಿ ಈ ರೀತಿ ಇಟ್ಕೊಂಡು ನಾವು ಕಟ್ ಮಾಡ್ಕೊಳ್ಳೋಣ. ನೀವು ತುಂಬಾ ಜಾಸ್ತಿ ಪೀಸ್ ಏನಾದ್ರು ಕೊಡ್ಬೇಕಂತಿದ್ರೆ 2 ಕಡೆಗೂ ಮಾಡ್ಕೋಬೇಕು. ಇದೇನು ಪರವಾಗಿಲ್ಲ, ಒಂದ್ ಸೈಡ್ ಕೊಟ್ರೆ ಸಾಕು. 1-2 ಇಂಚಿನಷ್ಟು ಮಾತ್ರ ಕಡಿಮೆ ಆಗ್ತಿದೆ, ಹಾಗಾಗಿ ನಾನು ಬ್ಯಾಕ್ ಸೈಡ್ ಬರಂಗ ಇದನ್ನ ಬಿಟ್ಕೊಳ್ಳಿ. ನೀವ್ ಏನಾದ್ರೂ ಇನ್ನು ಜಾಸ್ತಿ ಪೀಸ್ ಕೊಟ್ಕೋಬೇಕು ಅನ್ನಂಗಿದ್ರೆ 2 ಕಡೆಗೂ ಸ್ವಲ್ಪ ನೀವು ಪೀಸ್ ಕೊಟ್ಕೊಂಡು ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ. ನೋಡಿ ನಾನು ಇದು ಸ್ವಲ್ಪ ಬಹಳ ಪೀಸ್ ಬರಲ್ಲ ಇದಕ್ಕೆ, ಹಾಗಾಗಿ ಒಂದ್ ಸೈಡ್ ಬಿಟ್ಕೊಂತ ಇದ್ದೀನಿ. ಒಂದ್ ಸೈಡ್ ಬಿಟ್ಕೊಂಡು ನೋಡಿ ಇಲ್ಲಿ 1 ಇಂಚ್ ಎಕ್ಸ್ಟ್ರಾ ಕಟ್ ಮಾಡ್ಕೊಂಬಿಡಿ. 1 ಇಂಚು ಅಥವಾ ಒಂದು ಅರ್ಧ ಇಂಚು ಎಕ್ಸ್ಟ್ರಾ ಕಟ್ ಮಾಡ್ಕೊಂಡ್ರು ಸಾಕು. ನೋಡಿ ನಾವಿಲ್ಲಿ ಇವೆರಡಕ್ಕೆ ಪೀಸ್ ಕೊಟ್ಕೊಂಡು ಇದನ್ನ ಅಟ್ಯಾಚ್ ಮಾಡ್ಕೋಬೇಕು. ನೋಡಿ ಇದರಲ್ಲಿ ಉಲ್ಟಾ ಸೀದಾ ಮಾರ್ಕ್ ಮಾಡ್ಕೊಂಬಿಡಿ, ಗೊತ್ತಾಗ್ಲಿಲ್ಲ ಅಂದ್ರೆ ಇದ್ರಾಗ ಈಸಿಯಾಗಿ ಗೊತ್ತಾಗುತ್ತೆ. ಹಾಗಾಗಿ ನಾವು ಸ್ಟಿಚ್ ಮಾಡ್ಕೋಬೇಕಾದ್ರೂ ಕೂಡ ಗೊತ್ತಾಗ್ಲಿದ್ದು ಬಹಳ ಇದು ಅಂದ್ರೆ ನೀವು ಬಾರ್ಡರ್ ನೋಡ್ಕೊಂಡು ಉಲ್ಟಾ ಸೀದಾ ಮಾರ್ಕ್ ಮಾಡ್ಕೋಬೇಕು. ನೋಡಿ ನಾವು ಇವಾಗ ಬ್ಯಾಕ್ ಪಾರ್ಟ್ ಅನ್ನ ಕಟ್ ಮಾಡ್ಕೊಂತ ಇದೀವಿ. ಈ ರೀತಿ ಇಟ್ಕೊಂಡು ನಾವು ಕಟ್ ಮಾಡ್ಕೋಬೇಕು. ಬೇಕಾದ್ರೆ ನೀವು ಬಾರ್ಡರ್ನ ಯೂಸ್ ಮಾಡಿ ಡಿಸೈನ್ ಕೂಡ ಮಾಡ್ಕೋಬಹುದು. ನಾನು ಇದರಲ್ಲಿ ಏನಿಲ್ಲ, ಪ್ಲೇನ್ ಮಾಡೋದ್ರಿಂದ ನಾನು ಹಂಗೆ ಕಟ್ ಮಾಡ್ಕೊಂತ ಇದ್ದೀನಿ. ನೋಡಿ ಈ ರೀತಿ ನಾವು ಬ್ಯಾಕ್ ಪಾರ್ಟ್ ಕೂಡ ಕಟ್ ಮಾಡ್ಕೊಂಡಿದೀವಿ. ಇವಾಗ ಬಂದು ಫ್ರಂಟ್ ಪಾರ್ಟ್ ಅನ್ನ ಕಟ್ ಮಾಡ್ಕೊಳ್ಳೋಣ. ಹಾಗೆ ಬೆಲ್ಟ್ ಕೂಡ ನಾವು ಕೆಳಗಡೆ ಇಟ್ಕೊಂಡೆ ಕಟ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ ಈ ರೀತಿ ಇಟ್ಕೊಂಡ್ರೆ ನಮಗೆ ಬೆಲ್ಟ್ ಕೂಡ ಕಟ್ ಮಾಡಬಹುದು. ನೋಡಿ ಈ ರೀತಿ ನಾವು ಮೇನ್ ಫ್ಯಾಬ್ರಿಕ್ ಅನ್ನ ಕಟ್ ಮಾಡ್ಕೊಂಡಿದ್ವಿ ಲೈನಿಂಗ್ ಪ್ರಕಾರ. ನೋಡಿ ಇದ್ದು ಫುಲ್ ವಿಡಿಯೋ ಕೂಡ ನಿಮಗೆ ಸ್ಟಿಚ್ ಮಾಡುವಂತ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ದಯವಿಟ್ಟು ಎಂಡ್ ವರೆಗೂ ನೋಡಿ. ಹಾಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸೊ ಇದ್ರೆ ಮೊದಲಿಗೆ ನೋಡಿ ನಾವು ಲೈನಿಂಗ್ ಹಾಗೆ ಮೇನ್ ಫ್ಯಾಬ್ರಿಕ್ ಗೆ ನಾವು 2 ಕಡೆಗೂ ಮಾರ್ಕ್ ಹಾಕೋಬೇಕು. ನೀವು ತುಂಬಾ ಜನ ಕೇಳ್ತಾ ಇದ್ರು ರೈಟ್ ಲೆಫ್ಟ್ ಎಕ್ಸ್ಚೇಂಜ್ ಆಗ್ಬಿಡುತ್ತೆ ಅಂತ ಹೇಳಿ. ನೋಡಿ ಈ ತರ ನಾವು 2ಕ್ಕೂ ಮಾರ್ಕ್ ಹಾಕಬೇಕು ಕಂಪಲ್ಸರಿ. ನೋಡಿ ಮೇನ್ ಫ್ಯಾಬ್ರಿಕ್ ಕೂಡ ನೀವು ಒಂದ್ಸರಿ ಮಾರ್ಕ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ನಾವು ಇಟ್ಕೋಬೇಕು. ನೋಡಿ ನೀವು ಪೈಪಿಂಗ್ ಅನ್ನ ಮಾಡ್ತೀನಿ ಅಂದ್ರೆ ಅದನ್ನ ಲೈನಿಂಗ್ ಅನ್ನ ಒಳಗಡೆ ಇಟ್ಟು ನಾವು ಅಟ್ಯಾಚ್ ಮಾಡ್ಕೋಬೇಕು. ಪೈಪಿಂಗ್ ಮಾಡಲ್ಲ, ಹಂಗೆ ಫೋಲ್ಡಿಂಗ್ ಮಾಡ್ತೀವಿ ಅಂದ್ರೆ ಮೇಲ್ಭಾಗಕ್ಕೆ ಇಟ್ಟು ನಾವು ಲೈನಿಂಗ್ ಅನ್ನ ಅಟ್ಯಾಚ್ ಮಾಡ್ಬೇಕು. ನೋಡಿ ನಾನು ಇದಕ್ಕೆ ಪೈಪಿಂಗ್ ಮಾಡಲ್ಲ, ಹಂಗಾಗಿ ಹಿಂಗೆ ಡೈರೆಕ್ಟ್ ಆಗಿ ಸ್ಟಿಚ್ ಮಾಡ್ತಾ ಇದ್ದೀನಿ. ನೋಡಿ ಡೈರೆಕ್ಟ್ ಆಗಿ ಸ್ಟಿಚ್ ಮಾಡ್ತಾ ಇದ್ದೀನಿ. ಇದಕ್ಕೆ ಬೇಕಾದ್ರೆ ನೀವು ಕ್ಯಾನ್ವಾಸ್ ಕೂಡ ಯೂಸ್ ಮಾಡಬಹುದು, ನಿಮ್ಗೆ ನೀಟಾಗಿ ಫಿನಿಶಿಂಗ್ ಬರುತ್ತೆ ರೌಂಡ್. ನಾನು ಇದನ್ನ ಸ್ವಲ್ಪ ಬಟ್ಟೆನೇ ದಪ್ಪ ಇದೆ, ಹಂಗಾಗಿ ಡೈರೆಕ್ಟ್ ಆಗಿ ಹಂಗೆ ನಾನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತಾ ಇದ್ದೀನಿ. ನೋಡಿ ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡ್ಕೋಬೇಕು. ಹಾಗೆ ರೌಂಡ್ ಶೇಪ್ ಅಲ್ಲಿ ನಾವು ಕಟ್ ಮಾಡ್ಕೋಬೇಕು. ಶೇಪ್ ನಮಗೆ ನೀಟಾಗಿ ಬರುತ್ತೆ ರೌಂಡ್ ಶೇಪ್. ಈ ತರ ಚಿಕ್ಕದಾಗಿ ನೀವು ಕಟ್ ಮಾಡ್ಕೊಳ್ಳಿ. ಇದಕ್ಕೆ ಬೇಕಾದ್ರೆ ನೀವು ಪೈಪಿಂಗ್ ಬೇಕಾದ್ರೂ ಮಾಡ್ಕೋಬಹುದು. ನೋಡಿ ಇದಕ್ಕೆ ಒಂದು
ಸ್ಟಿಚ್ ಅನ್ನ ಬಿಟ್ಕೊಂತ ಇದ್ದೀನಿ, ಕಿನಾರಿ ಸ್ಟಿಚ್ ಅನ್ನ. ನೋಡಿ ಈ ರೀತಿ ನಾವು ಅಪೋಸಿಟ್ ಇಟ್ಕೊಂಡೆ 2 ಪೀಸ್ ಅನ್ನು ನಾವು ರೆಡಿ ಮಾಡ್ಕೋಬೇಕು. ಹಂಗಾದ್ರೆ ನಿಮ್ಗೆ ರೈಟ್ ಟು ಲೆಫ್ಟ್ ಎಕ್ಸ್ಚೇಂಜ್ ಆಗಲ್ಲ. ನೋಡಿ ಕರೆಕ್ಟ್ ಆಗಿ ನಮ್ಗೆ ಇದ್ರ ಭದ್ರ ಬರ್ಬೇಕು ಎರಡು ಕೂಡ. ಸ್ಲೀವ್ ಆದ್ರೂ ಅಷ್ಟೇ, ಫ್ರಂಟ್ ಪಾರ್ಟ್ ಅಲ್ಲಿ 2 ಪೀಸ್ ಏನಿದೆ ಎಲ್ಲವೂ ಕೂಡ ನಾವು ಇದೇ ರೀತಿಯನ್ನು ಸ್ಟಿಚ್ ಮಾಡ್ಕೋಬೇಕು. ನೋಡಿ ಈ ತರ ರೌಂಡ್ ಶೇಪು ಎಷ್ಟು ನೀಟಾಗಿ ಬಂದಿದೆ ಅಂತ ಹೇಳಿ. ಹಾಗೆ ಇದಕ್ಕೆ ಇವಾಗ ಲೈನಿಂಗ್ಗೆ ಒಂದು ಸ್ಟಿಚ್ ಅನ್ನ ಬಿಟ್ಕೊಳ್ಳೋಣ. ನೋಡಿ ಮೇನ್ ಫ್ಯಾಬ್ರಿಕ್ ಕಟ್ ಮಾಡ್ಕೋಬೇಕಾದ್ರೆ ನಾವು ನೀಟಾಗಿ ಕಟ್ ಮಾಡ್ಕೊಂಡಿರ್ಬೇಕು. ಒಂದು 1/4 ಇಂಚು ಅಥವಾ ಒಂದು 1/2 ಇಂಚು ಜಾಸ್ತಿ ಮಾತ್ರ ಬಿಟ್ಕೋಬೇಕು. ಹಾಗೆ ಇದಕ್ಕೆ ನಾವು ಬೆಲ್ಟ್ ಅನ್ನ ನೋಡಿ ಕೂಳೆ ಬಟ್ಟೆ ಕಾಣ್ಲಿದ್ದಂಗೆ ನಾವು ಒಳಗಡೆ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ನೋಡೋಣ. ಇದರಲ್ಲಿ ಅದೇ ರೀತಿ ನಾನು ಬೆಲ್ಟ್ ಅನ್ನ ಅಟ್ಯಾಚ್ ಮಾಡಿ ತೋರಿಸ್ತೀನಿ. ನೋಡಿ ಇವಾಗ ಎಕ್ಸ್ಟ್ರಾ ಇರೋದೆಲ್ಲ ಕಟ್ ಮಾಡ್ಕೊಳ್ಳೋಣ. ಸ್ನೇಹಿತರೆ ಇದ್ದು ಸ್ಟಿಚಿಂಗ್ ವಿಡಿಯೋ ಕೂಡ ಹಾಕಿದ್ದೀನಿ, ರೀಸೆಂಟ್ ಆಗಿ ಬೇಕಾದ್ರೆ ನೋಡಬಹುದು, ಚಾನಲ್ ಇದೆ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಆ ವಿಡಿಯೋದಲ್ಲಿ ಲಿಂಕ್ ಅನ್ನ ಕೊಟ್ಟಿರ್ತೀನಿ. ನೋಡಿ ಇವಾಗ ನಾವು 2 ಪೀಸ್ನ ರೆಡಿ ಮಾಡ್ಕೊಂಡಿದೀವಿ. ಇವಾಗ ನಾವು ಡಾಟ್ ಅನ್ನ ಹಿಡಿಯೋಣ. ನೋಡಿ ನಾವು ಏನ್ ಮಾರ್ಕಿಂಗ್ ಮಾಡ್ಕೊಂಡಿದೀವಿ ಆ ಪ್ಲೇಸ್ಗೆ ನಾವು ಡಾಟ್ ಅನ್ನ ಹಿಡಿಬೇಕು. ನೋಡಿ ಹಾಗೆ ಇವಾಗ ಮೇನ್ ಡಾಟ್ ಕೂಡ ಹಿಡಿಯೋಣ. ನೋಡಿ ಇವಾಗ ನಾವು ಡಾಟ್ ಹಿಡಿದಿದ್ದೀವಿ ಮೇನ್ ಡಾಟ್ ಅನ್ನ. ಇವಾಗ ಬಂದು ನೋಡಿ ಆರ್ಮೋಲ್ ಹತ್ರ ಡಾಟ್ ಅನ್ನ ಈ ರೀತಿ ನಾವು ಹಿಡಿಬೇಕು. ನೋಡಿ ನಿಮ್ಗೆ ಈಸಿಯಾಗಿ ಸಿಗುತ್ತೆ. ಇವೆರಡು ಡಾಟ್ ಹಿಡಿದ ನಂತರ ನಮ್ಗೆ ಈಸಿಯಾಗಿ ಆ ಡಾಟ್ ಎಲ್ಲಿ ಹಿಡಿಬೇಕು ಅನ್ನೋದು ಈಸಿಯಾಗಿ ಸಿಗುತ್ತೆ. ಹಾಗೆ ನೋಡಿ ನಾವು ಮಾರ್ಕ್ ಮಾಡ್ಕೊಂಡು ಕೂಡ ಅದೇ ಪಾಯಿಂಟ್ಗೆ ನಾವು ಮಾರ್ಕ್ ಮಾಡ್ಕೊಂಡಿದೀವಿ, ಅಲ್ಲೇ ಕೂಡ ಡಾಟು ಬರುತ್ತೆ. ನೀವು ಮಾರ್ಕಿಂಗ್ ಮಾಡೋದನ್ನ ನೋಡಿದ್ರೆ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ನೋಡಿ ಈ ರೀತಿ ನಮಗೆ ಪಪ್ಪು ಕ್ರಿಯೇಟ್ ಆಗುತ್ತೆ. ಸ್ನೇಹಿತರೆ ಇವಾಗ ಇದಕ್ಕೆ ನಾವು ಬೆಲ್ಟ್ ಅನ್ನ ರೆಡಿ ಮಾಡ್ಕೊಳ್ಳೋಣ. ನೋಡಿ ನಿಮಗೆ ಕೂಳೆ ಕಾಣ್ಲಿದ್ದಂಗೆ ನಾನು ಬೆಲ್ಟ್ ಅನ್ನ ಅಟ್ಯಾಚ್ ಮಾಡೋದು ಯಾವ ರೀತಿ ಅಂತ ತೋರಿಸ್ತೀನಿ. ನೋಡಿ ಇವಾಗ ನಾವು ಬೆಲ್ಟ್ ನ ರೆಡಿ ಮಾಡ್ಕೊಳ್ಳೋಣ. ನೋಡಿ 2 ಪೀಸ್ ಲೈನಿಂಗ್ ಹಾಗೆ 2 ಪೀಸ್ ಮೇನ್ ಫ್ಯಾಬ್ರಿಕ್ ನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನೀವು ಮೊದಲಿಗೆ ಬಂದು ಎರಡಕ್ಕೂ ನೀವು ಮಾರ್ಕ್ ಮಾಡ್ಕೊಳ್ಳಿ. ಉಲ್ಟಾ ಸೀದಾ ನೋಡ್ಕೊಂಡ್ಬಿಡಿ ಸ್ನೇಹಿತರೆ, ಗೊತ್ತಾಗುತ್ತೆ. ಇದ್ರಾಗ ಗೊತ್ತಾಗಲಿಲ್ಲ ಅಂದ್ರೆ ನೀವು ಈಸಿಯಾಗಿ ಕೂಡ ಈ ರೀತಿ ಮಾರ್ಕ್ ಮಾಡ್ಕೋಬಹುದು. ನೋಡಿ ಎರಡಕ್ಕೂ ನಾವು ಈ ರೀತಿ ಇಟ್ಕೊಳ್ಳೋಣ. ಮೊದಲಿಗೆ ನೋಡಿ ಇಲ್ಲಿ ಒಂದು 1/2 ಇಂಚ್ ಮಾರ್ಜಿನ್ ಬಿಟ್ಟಿರ್ತೀವಲ್ಲ, ಅದಕ್ಕೆ ನಾವು ಸ್ಟಿಚ್ ಬಿಟ್ಕೋಬೇಕು. ಅದಕ್ಕಿಂತ ಮುಂಚೆ ನೋಡಿ ರೈಟ್ ಟು ಲೆಫ್ಟ್ ನಾವು ಕರೆಕ್ಟ್ ಆಗಿ ಇಟ್ಕೋಬೇಕು. ನೋಡಿ ಈ ರೀತಿ ಕಾಣಬೇಕು. 1/2 ಇಂಚ್ ಮಾರ್ಜಿನ್ ಬಿಟ್ಟಿದೀವಿ, ಅಷ್ಟಕ್ಕೆ ನಾವು ಒಂದು ಸ್ಟಿಚ್ ಅನ್ನ ಬೇಡ್ಕೋಬೇಕು. ಇದಕ್ಕೆ ಬೇಕಾದ್ರೆ ನೀವು ಲೈನಿಂಗ್ ಅನ್ನ ಬೇಕಾದ್ರೆ 2 ಪೀಸ್ ಬೇಕಾದ್ರೆ ಹಾಕ್ಬೋದು. ಬಟ್ಟೆ ಜಾಸ್ತಿ ಇತ್ತು ಅಂದ್ರೆ 2 ಪೀಸ್ ಬೇಕಾದ್ರೆ ಯೂಸ್ ಮಾಡ್ಬೋದು. 2 ಪೀಸ್ ಅಥವಾ 2 ಪೀಸ್ ಯೂಸ್ ಮಾಡಿದ್ರೆ ಬ್ಲೌಸ್ದು ಫಿಟ್ಟಿಂಗು ಸಖತ ಬರುತ್ತೆ ಸ್ನೇಹಿತರೆ. ನಾನು ಅದು ಬಟ್ಟೆ ಕಡಿಮೆ ಇರೋದ್ರಿಂದ ಒಂದೇ ಪೀಸ್ ಅನ್ನ ಅಟ್ಯಾಚ್ ಮಾಡ್ತಾ ಇದ್ದೀನಿ. ನೋಡಿ ಇದಕ್ಕೆ 2 ಪೀಸ್ ಬೇಕಾದ್ರೆ ನಾವು ಲೈನಿಂಗ್ ಅನ್ನ ಅಟ್ಯಾಚ್ ಮಾಡ್ಬೋದು. ನೋಡಿ ಇನ್ನೊಂದು ಸ್ಟಿಚ್ ಅನ್ನ ಬಿಟ್ಕೊಂತ ಇದ್ದೀನಿ ಲೈನಿಂಗ್ ಮೇಲೆ. ನೋಡಿ ಈ ರೀತಿ ನಾವು ಎರಡು ಕೂಡ ನಾವು ಈ ರೀತಿ ಇಟ್ಟರು ಕೂಡ ನಮಗೆ ಈ ತರ ಆಪೋಸಿಟ್ ಅಲ್ಲಿ ಬರಬೇಕು. ಇದಕ್ಕೆ ನೋಡಿ ಈ ತರ ನಾವು ಗೀರ್ಕೊಂಡು ಬೇಕಾದ್ರೆ ನೀವು ಒಂದು ಕಚ್ಚಾ ಸ್ಟಿಚ್ ಅನ್ನ ಬಿಟ್ಕೊಳ್ಳಿ ಕೆಳಗಡೆಗೆ. ನಾನು ಹಂಗೆ ಡೈರೆಕ್ಟ್ ಆಗಿ ಕಟ್ ಮಾಡ್ತಾ ಇದ್ದೀನಿ. ನೋಡಿ ನಾನು ಒಂದು ಸ್ಟಿಚ್ ಕೂಡ ಬಿಟ್ಕೊಂಡಿಲ್ಲ. ನೀವು ಕೆಳಗಡೆ ಒಂದು ರಫ್ ಸ್ಟಿಚ್ ಅನ್ನ ಬಿಟ್ಕೊಂಡ್ರೆ ಇದನ್ನ ಬೆಲ್ಟ್ ಅನ್ನ ಅಟ್ಯಾಚ್ ಮಾಡಿದ ನಂತರ ಅದನ್ನ ರಿಮೂವ್ ಮಾಡಬಹುದು. ನೋಡಿ ಇದ್ರದ್ದು ಕಟಿಂಗ್ ವಿಡಿಯೋ ಕೂಡ ಹಾಕಿದ್ದೀನಿ, ದಯವಿಟ್ಟು ನೋಡಿ. ಹಾಗೆ ಇದ್ರದ್ದು ನೆಕ್ಸ್ಟ್ ವಿಡಿಯೋ ಬಂದು ಫುಲ್ ಒಂದು ವಿಡಿಯೋ ಹಾಕ್ತೀನಿ ಸ್ನೇಹಿತರೆ. ಫುಲ್ ಬ್ಲೌಸ್ ಕಟಿಂಗು ಹಾಗೆ ಒಂದು ಸ್ಟಿಚಿಂಗು ಫುಲ್ ಒಂದು 50 ನಿಮಿಷ ಇರುತ್ತೆ ಆ ವಿಡಿಯೋ. ನೀವು ಹೊಸಬರಾಗಿದ್ರೆ ದಯವಿಟ್ಟು ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ನೆಕ್ಸ್ಟ್ ಒಂದು ಇನ್ನು ನಾಳೆ ನಾಡದ್ರಲ್ಲಿ ಆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ನೋಡಿ ನಾವು ಇವಾಗ ರೆಡಿ ಮಾಡ್ಕೊಂಡಿದೀವಿ. ಇವಾಗ ಬಂದು ನೋಡಿ ಫ್ರಂಟ್ ಪಾರ್ಟಿಗೆ ನಾವು ಅಟ್ಯಾಚ್ ಮಾಡೋಣ. ನೋಡಿ ಯಾವಾಗಲೂ ನಾವು ಮೇಲ್ಗಡೆಯಿಂದಾನೇ ಅಟ್ಯಾಚ್ ಮಾಡ್ಕೋಬೇಕು. ನೋಡಿ ಈ ರೀತಿ ಇಟ್ಕೊಂಡು ಮೇನ್ ಫ್ಯಾಬ್ರಿಕ್ ಅಟ್ಯಾಚ್ ಮಾಡ್ಕೋಬೇಕು ಮೊದಲಿಗೆ. ನೋಡಿ ಈ ತರ ಕಾಣ್ತಾ ಇದೆ. 1/2 ಇಂಚ್ ಏನು ನಾವು ಮಾರ್ಜಿನ್ ಬಿಟ್ಟಿರ್ತೀವಿ 1/2 ಇಂಚ್ ಮಾತ್ರ ನಾವು ಅಲ್ಲಿ ಯೂಸ್ ಮಾಡ್ಕೋಬೇಕು ಸ್ಟಿಚಿಂಗಿಗೆ. ನೋಡಿ ಇದನ್ನ ಡಾಟ್ ಹಿಡಿದಿವಲ್ಲ ಅದನ್ನ ಫೋಲ್ಡ್ ಮಾಡ್ಬೇಕು. ಈ ರೀತಿ ನಮಗೆ ಫಿನಿಶಿಂಗ್ ನೀಟಾಗಿ ಬರುತ್ತೆ. ಆ ಡಾಟ್ ಆ ಫೋಲ್ಡ್ ಎಲ್ಲ ಮಾಡಿದ್ರೆ, ಫೋಲ್ಡ್ ಮಾಡಲಿಲ್ಲ ಅಂದ್ರೆ ಅಲ್ಲಿ ಬಟ್ಟೆ ಹಿಡ್ಕೊಂಡಂಗೆ ಆಗ್ಬಿಡುತ್ತೆ. ನೋಡಿ ಇವಾಗ ಒಂದು ಸ್ಟಿಚ್ ಅನ್ನ ಬಿಟ್ಕೊಂಡಿದ್ದೀನಿ. ಇದನ್ನ ಬೆಲ್ಟ್ ಅನ್ನ ಕೆಳಗಡೆ ಇಟ್ಟು ಮೇಲ್ಗಡೆ ನಾವು ಫ್ರಂಟ್ ಪಾರ್ಟ್ ಅನ್ನ ಇಟ್ಟು ಅಟ್ಯಾಚ್ ಮಾಡ್ಬೇಕು. ಬಟ್ ಯಾವಾಗಲೂ ನಮಗೆ ಹುಕ್ಸ್ ಪಟ್ಟಿ ಏನ್ ಮಾಡ್ತೀವಲ್ಲ ಆ ಕಡೆಯಿಂದಾನೆ ಅಟ್ಯಾಚ್ ಮಾಡ್ಕೋಬೇಕು.
ನೋಡಿ ಇಲ್ಲಿ ಕೂಡ ಅಷ್ಟೇ ಡಾಟ್ ಅನ್ನ ಮಡ್ಚಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳೋಣ. ನೋಡಿ ಇವಾಗ ನಾವು ಮೇನ್ ಫ್ಯಾಬ್ರಿಕ್ ಅನ್ನ ಅಟ್ಯಾಚ್ ಮಾಡ್ಕೊಂಡಿದ್ದೀವಿ. ನೋಡಿ ಲೈನಿಂಗ್ ಹಂಗೆ ಬಿಟ್ಕೊಂಡಿದ್ದೀವಿ. ನೋಡಿ ಇದ್ರೊಳಗೆ ಇದನ್ನ ರೌಂಡ್ ಶೇಪ್ ಅಲ್ಲಿ ಕ್ಲೀನ್ ಆಗಿ ಮಡ್ಚ್ಕೊಂಡ್ಬಿಡಿ. ನೋಡಿ ಈ ರೀತಿ ನೀವು ಸಣ್ಣದಾಗಿ ಮಡ್ಚ್ಕೊಳ್ಳಿ. ನೋಡಿ ನಮಗೆ ಕಾಣಿಸ್ತಾ ಇದೆ. ಇವೆರಡನ್ನು ಈ ರೀತಿ ಇಟ್ಟು ನಾವು ಒಂದು ಹೊಲಿಗೆಯನ್ನ ಬಿಟ್ಕೋಬೇಕು. ಇದಕ್ಕೆ ನೋಡಿ ಕಾಣಿಸ್ತಾ ಇದೆ. ಕರೆಕ್ಟಾಗಿ ನಾವು ನೀಟಾಗಿ ಇಟ್ಕೊಂಡು ಹೊಲಿಗೆಯನ್ನ ಬಿಟ್ಕೋಬೇಕು. ಕೆಳಗಡೆದು ಮೇಲ್ಗಡೆದು ಕರೆಕ್ಟ್ ಆಗಿರ್ಬೇಕು. ಹೆಚ್ಚು ಕಡಿಮೆ ಇದ್ರೆ ಮತ್ತೆ ಬೆಲ್ಟ್ ರಿಂಕಲ್ಸ್ ಬಂದ್ಬಿಡುತ್ತೆ ಬೆಲ್ಟ್ ಅಲ್ಲಿ. ನೋಡಿ ಇದನ್ನು ಕೂಡ ಅಷ್ಟೇ ಸೇಮು. ನೋಡಿ ಈ ರೀತಿ ಅಟ್ಯಾಚ್ ಮಾಡ್ಕೊಂಡು ಇದನ್ನ ಕ್ಲೀನ್ ಆಗಿ ದುಂಡು ಸುತ್ಕೊಂಡು ಒಳಗಡೆ ಇಟ್ಟು ನೋಡಿ ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. ನೋಡಿ ಇದು ಕೂಡ ಅಷ್ಟೇ ಪರ್ಫೆಕ್ಟ್ ಆಗಿ ಬರುತ್ತೆ ಈ ರೀತಿ ಮಾಡೋದ್ರಿಂದ ನೀವು. ನೋಡಿ ನಾವು ಇವಾಗ ಅದನ್ನ ಸ್ಟಿಚ್ ಅನ್ನ ಬಿಟ್ಕೊಂಡಿದೀವಿ. ಇದನ್ನ ರಿಮೂವ್ ಮಾಡೋಣ ಇವಾಗ. ನೋಡಿ ಈ ತರ ಫೋಲ್ಡ್ ಮಾಡಿದೀವಲ್ಲ, ಇದನ್ನ ರಿಮೂವ್ ಮಾಡಿದ್ರೆ ನಮಗೆ ಬೆಲ್ಟ್ ರೆಡಿ ಆಗಿದೆ ಅಂತ ಅರ್ಥ. ನೋಡಿ ಈ ರೀತಿ ನಮಗೆ ಬೆಲ್ಟ್ ರೆಡಿ ಆಗಿದೆ. ನೋಡಿ ಇನ್ಯೂಸಬಲ್ ಅಂದ್ರೆ ಆ ಕೂಳೆಯಲ್ಲಿ ಒಳಗಡೆನೂ ಕೂಡ ಕಾಣಲ್ಲ ನಿಮ್ಗೆ. ನೋಡಿ ಈ ತರ ಹೊಲಿಯೋದು ಕಮ್ಮಿ, ಯಾಕಂದ್ರೆ ನಮ್ಮ ಹತ್ರ ಓರ್ಲಾಕ್ ಇದೆ, ಓರ್ಲಾಕ್ ಮಾಡ್ಬಿಡ್ತೀವಿ. ಓರ್ಲಾಕ್ ಇಲ್ದವ್ರು ಈ ರೀತಿ ನೀವು ಸ್ಟಿಚ್ ಮಾಡಿ. ನೋಡಿ ಇದಕ್ಕೆ ಒಂದು ಹೊಲಿಗೆ ಬಿಟ್ಕೊಂತ ಇದೀನಿ. ಎಕ್ಸ್ಟ್ರಾ ಇರೋದನ್ನ ನೀಟಾಗಿ ನಾವು ಕಟ್ ಮಾಡ್ಕೋಬೇಕು. ನೋಡಿ ಇವಾಗ ಎರಡು ಕೂಡ ಕರೆಕ್ಟ್ ಆಗಿರ್ಬೇಕು. ಕರೆಕ್ಟ್ ಆಗಿದ್ರೆ ನಾವು ರೆಡಿ ಸ್ಟಿಚ್ ಮಾಡಿರೋದು ಕರೆಕ್ಟ್ ಆಗಿದೆ ಅಂತ ಅರ್ಥ ಅಲ್ಲಿಗೆ. ನೋಡಿ ಈ ರೀತಿ ಇಟ್ಕೊಂಡಾಗ ನಮಗೆ ಕರೆಕ್ಟ್ ಬರ್ಬೇಕು. ನೋಡಿ ಕರೆಕ್ಟ್ ಆಗಿದೆ. ಒಂದು ಸ್ವಲ್ಪನೂ ಕೂಡ ಹೆಚ್ಚು ಕಡಿಮೆ ಆಗಿಲ್ಲ. ಏನಾದ್ರೂ ಇದರಲ್ಲಿ ಒಂದು ಪೊಸಿಷನ್ ಒಂದು ಪಾರ್ಟ್ ಕಡಿಮೆ ಆಯ್ತು ಅಂದ್ರೆ ನೀವೇನೋ ಡಾಟ್ ಹಿಡಿದಿರ್ತೀವಿ ಸೆಂಟ್ರಲ್ಲಿ, ಆ ಡಾಟ್ ಅನ್ನ ನೀವು ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಹಿಡಿಬೇಕು. ಅವಾಗ ಸರಿ ಮಾಡ್ಕೋಬಹುದು. ಇವಾಗಲೇ ಸರಿ ಮಾಡ್ಕೋಬೇಕು ಅದನ್ನ, ಆನಂತರ ಸರಿ ಮಾಡಿಕಾಗಲ್ಲ. ನೋಡಿ ಒಳಗಡೆ ಕೂಡ ನಮಗೆ ಇನ್ವಿಸಿಬಲ್ ಸ್ಟಿಚಿಂಗ್ ಆಗಿ ಕಾಣಿಸ್ತಾ ಇದೆ ಬೆಲ್ಟ್. ಇವಾಗ ಬಂದು ಅದಕ್ಕೆ ನಾವು ಉಕ್ಸ್ ಪಟ್ಟಿ ಮಾಡೋಣ. ನೋಡಿ ಇದು ಉಕ್ಸ್ ಮನಿ ಮಾಡ್ಲಿಕ್ಕೆ ನಾನು ಮೇನ್ ಫ್ಯಾಬ್ರಿಕ್ ಅನ್ನೇ ತಗೊಂತಾ ಇದ್ದೀನಿ, ಸೀರೆ ಬಟ್ಟೆಯನ್ನ. ಉಕ್ಸ್ ಪಟ್ಟಿ ಮಾಡ್ಲಿಕ್ಕೆ ನಾನು ಲೈನಿಂಗ್ ಬಟ್ಟೆಯನ್ನ ತಗೊಂತಾ ಇದ್ದೀನಿ. ನೋಡಿ ಈ ರೀತಿ ಅದನ್ನ 2 ಫೋಲ್ಡ್ ತಗೊಂತಾ ಇದ್ದೀನಿ. ಉಕ್ಸ್ ಅನ್ನ ಅಟ್ಟೆ ಹಚ್ತೀವಲ್ಲ ಆ ಪಟ್ಟಿ ಮಾಡ್ಲಿಕ್ಕೆ, ಉಕ್ಸ್ ಪಟ್ಟಿ ಮಾಡ್ಲಿಕ್ಕೆ. ಉಕ್ಸ್ ಮನಿ ಮಾಡ್ಲಿಕ್ಕೆ ನಾನು ಮೇನ್ ಫ್ಯಾಬ್ರಿಕ್ ಅನ್ನ ಯೂಸ್ ಮಾಡಿದ್ದೀನಿ, ಯಾಕಂದ್ರೆ ಇದು ಲೈನಿಂಗ್ ಅನ್ನ ಅಟ್ಯಾಚ್ ಮಾಡಬಾರ್ದು ಅದಕ್ಕೆ. ಇಲ್ಲಾಂದ್ರೆ ಹೆಮ್ಮಿಂಗ್ ಅಲ್ಲಿ ಕೂಡ ನೀವು ಉಕ್ಸ್ ಮನಿ ಮಾಡಬಹುದು, ಬಟ್ ಅದಕ್ಕೆ ಮೇನ್ ಫ್ಯಾಬ್ರಿಕ್ ಹಚ್ಚಿದ್ರೆ ಚೆನ್ನಾಗಿರುತ್ತೆ. ನೋಡಿ ಇದಕ್ಕೆ ಇನ್ನೂ ಒಂದು ಸ್ಟಿಚ್ ಅನ್ನ ಬಿಟ್ಕೊಂತ ಇದ್ದೀನಿ. ನೋಡಿ ಇದನ್ನ ಒಳಗಡೆಯಿಂದ ಅಟ್ಯಾಚ್ ಮಾಡ್ಕೋಬೇಕು ಉಕ್ಸ್ ಮನಿ ಮಾಡ್ಲಿಕ್ಕೆ. ನೋಡಿ ಈ ರೀತಿ ಇದನ್ನು ಕೂಡ ಡಬಲ್ ಫೋಲ್ಡ್ ಮಾಡಿದ್ದೀನಿ ನಾನು, ಇದನ್ನ ಸಿಂಗಲ್ ಫೋಲ್ಡ್ ಮಾಡಿಲ್ಲ. 2 ಪೀಸ್ನ ಕೂಡ ನೀವು ಡಬಲ್ ಫೋಲ್ಡ್ ಯೂಸ್ ಮಾಡಿ ಚೆನ್ನಾಗಿ ಬರುತ್ತೆ ಫಿನಿಶಿಂಗ್. ನೋಡಿ ಬೇಕಾದ್ರೆ ಇದನ್ನ ಇಲ್ಲಿ ನೀವು ಸ್ಟಿಚ್ ಬಿಟ್ಕೊಂಡು ಟರ್ನ್ ಮಾಡ್ಬೋದು, ಇಲ್ಲ ಅಂದ್ರೆ ಫೋಲ್ಡ್ ಮಾಡಿ ಹಂಗೆ ಬಿಟ್ಕೋಬಹುದು. ಇವಾಗ ನೋಡಿ ಇದನ್ನ ಮೇಲ್ಗಡೆಗೆ ಒಂದು ಸ್ಟಿಚ್ ಬಿಟ್ಕೊಂತ ಇದ್ದೀನಿ ಉಕ್ಸ್ ಪಟ್ಟಿಗೆ. ನೋಡಿ ಈ ರೀತಿ ನಾವು ಫೋಲ್ಡ್ ಮಾಡಿ ಇನ್ನೊಂದು ಸ್ಟಿಚ್ ಅನ್ನ ಬಿಟ್ಕೊಳ್ಳೋಣ. ನೋಡಿ ಫಿನಿಶಿಂಗು ತುಂಬಾ ನೀಟಾಗಿ ಬರುತ್ತೆ. ಹಾಗೆ ಸ್ನೇಹಿತರೆ ಇದ್ರದ್ದು ಕಟಿಂಗ್ ವಿಡಿಯೋ ಕೂಡ ಹಾಕಿದ್ದೀನಿ, ಇದೇ ಬ್ಲೌಸು. ನೋಡಿ ಯಾವ ರೀತಿ ಬಂದಿದೆ ಫಿನಿಶಿಂಗ್, ನೀಟಾಗಿ ಒಳಗಡೆ ಆಗಲಿ ಹೊರಗಡೆ ಆಗಲಿ. ಇವಾಗ ಇದನ್ನು ಕೂಡ ಅಷ್ಟೇ ಉಕ್ಸ್ ಮನಿ ನೋಡಿ ಈ ರೀತಿ ನಾವು ಓಪನ್ ಮಾಡಿದ್ರೆ ನಮಗೆ ನೀಟಾಗಿ ಬರುತ್ತೆ ನೋಡಿ ಫಿನಿಶಿಂಗು. ನೋಡಿ ನಾನು ಇದರಲ್ಲೇ ಉಕ್ಸ್ ಮನಿ ಮಾಡೋದ್ರಿಂದ ನಾನು ಹೆಮ್ಮಿಂಗ್ ಅಲ್ಲಿ ಮಾಡಲ್ಲ, ಹಾಗಾಗಿ ಇದನ್ನ ಫೋಲ್ಡ್ ಮಾಡ್ಕೊಂಡು ಒಂದು ಆ ಪಟ್ಟಿಯ ಸೆಂಟರ್ ಪ್ಲೇಸ್ಗೆ ಒಂದು ಸ್ಟಿಚ್ ಅನ್ನ ಬಿಟ್ಕೊಂತ ಇದ್ದೀನಿ. ನೋಡಿ ಈ ತರ ರಫ್ ಮಾಡ್ಕೋಬೇಕು, ಎಂಡ್ ರಫ್ ಮಾಡ್ಕೋಬೇಕು ಕ್ಲೀನ್ ಆಗಿ. ನಾನು ಸೆಂಟರ್ಗೆ ಒಂದು ಸ್ಟಿಚ್ ಅನ್ನ ಬಿಟ್ಕೊಂತ ಇದ್ದೀನಿ. ನಾವು ಉಕ್ಸ್ ಮನಿ ಮಾಡ್ಲಿಕ್ಕೆ ಎಷ್ಟು ಬೇಕೋ ಅಷ್ಟಕ್ಕೆ ಬಿಟ್ಕೊಂಡು ನಾವು ಒಂದು ಸ್ಟಿಚ್ ಅನ್ನ ಬಿಟ್ಕೋಬೇಕು. ಇಲ್ಲಿ ಕೂಡ ಅಷ್ಟೇ ನೋಡಿ ರಫ್ ಮಾಡ್ತಾ ಇದ್ದೀನಿ. ಇಲ್ಲಿಂದ ನಾನು ಸ್ಟಾರ್ಟ್ ಮಾಡ್ತೀನಿ ಉಕ್ಸ್ ಮನಿ ಮಾಡ್ಲಿಕ್ಕೆ. ನೋಡಿ ಇದಕ್ಕೆ 5 ಉಕ್ಸ್ ಮನಿ ಮಾಡ್ತೀನಿ. ನೋಡಿ ಈ ರೀತಿ ನಾವು ಉಕ್ಸ್ ಮನಿ ಕೂಡ ರೆಡಿ ಮಾಡಿದೀವಿ. ನೋಡಿ ಫ್ರಂಟ್ ಪಾರ್ಟ್ ಕಂಪ್ಲೀಟ್ ಆಗಿ ರೆಡಿ ಆಗಿದೆ. ನೋಡಿ ಈ ತರ. ನೋಡಿ ಇವಾಗ ಬ್ಯಾಕ್ ಪಾರ್ಟ್ ಅನ್ನ ನಾವು ರೆಡಿ ಮಾಡ್ಕೊಳ್ಳೋಣ. ನೋಡಿ ಮಾರ್ಜಿನ್ಗೆ ಒಂದು ಲೈನ್ ಹಾಕ್ತಾ ಇದ್ದೀನಿ, ಕೆಳಗಡೆ ಹಾಗೆ ಸ್ಟಿಚಿಂಗ್ ಮಾರ್ಜಿನ್ 1/2 ಇಂಚಿಗೆ ಒಂದು ಲೈನ್ ಹಾಕ್ತಾ ಇದ್ದೀನಿ. ಇವಾಗ ಬಂದು ಇದನ್ನ ಸಿಂಪಲ್ ಆಗಿ ನೀವು ಬ್ಯಾಕ್ ನೆಕ್ ಯಾವ ರೀತಿ ಮಾಡ್ಕೋಬೇಕು ಅನ್ನೋದು ತೋರಿಸ್ಕೊಡ್ತೀನಿ ನಾನು ನಿಮಗೆ. ಹಾಗೆ ನೋಡಿ ಇದ್ರದ್ದು ಕಟಿಂಗ್ ವಿಡಿಯೋ ಕೂಡ ನಾನು ರೀಸೆಂಟ್ ಆಗಿ ಅಪ್ಲೋಡ್ ಮಾಡಿದ್ದೀನಿ, ನೀವು ನೋಡ್ಬೋದು ನನ್ನ ಚಾನಲ್ ಇದೆ. ನೋಡಿ ಇದನ್ನ ನೆಕ್ ವಿಡ್ತ್ ಬಂದು ನಾನು 2 ಕಾಲು ಇಡ್ತಾ ಇದ್ದೀನಿ, 2.5 ಬಂದು ನಮಗೆ ರೆಡಿ ಆಗುತ್ತೆ. ಹಾಗೆ ನೆಕ್ ಲೆಂತ್ ಬಂದು 10 ಇಂಚ್ ಇಟ್ಟಿದ್ದೀನಿ. ನೋಡಿ ಕೆಳಗಡೆ ನೆಕ್ ಲೆಂತ್ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೆಕ್ ವಿಡ್ತ್ ಬಂದು ಬಾಟಮ್ ನೆಕ್ ವಿಡ್ತ್ ಬಂದು 4 ಇಂಚ್ ಇಟ್ಟಿದ್ದೀನಿ ನಾನು. ಈ ಡಿಸೈನ್ಗೋಸ್ಕರ ನಾನು 4 ಇಂಚ್ ಇಟ್ಟಿದ್ದೀನಿ ಕೆಳಗಡೆಗೆ.
ಹಾಗೆ ನೋಡಿ ಇಲ್ಲಿ ಒಂದು 3 ಇಂಚಿಗೆ ಒಂದು ಬಾಕ್ಸ್ನ ರೆಡಿ ಮಾಡಿಕೊಂಡು ಹಾಗೆ ಇದಕ್ಕೆ ಒಂದು ಲೈನನ್ನು ಈ ರೀತಿ ಸೇರಿಸಬೇಕು. ನೋಡಿ ಇದು ಆಪ್ಷನಲ್ಲು, ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಡಿಸೈನನ್ನು ಮಾರ್ಕ್ ಮಾಡ್ಕೋಬೋದು. ನೋಡಿ ಇಲ್ಲಿ ಮೇಲ್ಗಡೆಗೆ ಒಂದು ರೌಂಡ್ ಶೇಪನ್ನು ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ ಇಲ್ಲಿ ಒಂದು ಶೇಪನ್ನು ಹಾಕೊಂಡಿದ್ದೀನಿ. ಈ ರೀತಿ ನೋಡಿ ಬ್ಯಾಕ್ ಶೇಪನ್ನು ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ಬಂದು ಇದನ್ನ ನಾವು ಆಸ್ ಇಟ್ ಈಸು ಲೈನಿಂಗನ್ನು ಕಟ್ ಮಾಡ್ಕೊಳ್ಳೋಣ. ನೋಡಿ ಮೇನ್ ಫ್ಯಾಬ್ರಿಕ್ ತೆಗೆದಿಟ್ಟು ಲೈನಿಂಗನ್ನು ಕಟ್ ಮಾಡ್ಕೋಬೇಕು. ನೀವು ಇದಕ್ಕೆ ಬೇಕಾದರೆ ನೋಡಿ ಪೇಪರ್ ಕ್ಯಾನ್ವಸನ್ನು ಕೂಡ ಯೂಸ್ ಮಾಡ್ಬೋದು. ನಾನು ಇದಕ್ಕೆ ಸಿಂಪಲ್ ಆಗಿ ಲೇಸನ್ನು ಬಳಸೋದ್ರಿಂದ ಅದು ದಪ್ಪನೇ ಇರುತ್ತೆ, ಹಾಗಾಗಿ ನಾನು ಇದಕ್ಕೆ ಪೇಪರ್ ಕ್ಯಾನ್ವಸನ್ನು ಬಳಸ್ತಾ ಇಲ್ಲ. ಆಮೇಲೆ ಮೇನ್ ಆಗಿ ಬಂದಿದ್ದು ಕಾಟನ್ ಲೈನಿಂಗ್ ಆಗಿರೋದ್ರಿಂದ ಫಿನಿಶಿಂಗು ನೀಟಾಗಿರುತ್ತೆ. ನೋಡಿ ಈ ರೀತಿ ನಾನು ಬ್ಯಾಕ್ ನೆಕ್ ಶೇಪನ್ನು ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಬಂದು ನಾವು ಮೇನ್ ಫ್ಯಾಬ್ರಿಕ್ಕಿಗೆ ಲೈನಿಂಗನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ. ನೋಡಿ ಇದನ್ನ ನಾವು ಉಲ್ಟಾ ಮಾಡ್ಕೊಳ್ಳೋದ್ರಿಂದ ಮೇಲ್ಗಡೆ ಇಟ್ಕೊಂಡು ಸೀದಾ ಇರೋದನ್ನ ಇಟ್ಕೊಂಡು ಇದನ್ನ ನಾವು ಸ್ಟಿಚ್ ಅನ್ನ ಮಾಡ್ಕೋಬೇಕು. ನೋಡಿ ಕರೆಕ್ಟಾಗಿ ಪಾಯಿಂಟ್ಗೆ ನಾವು ಒಂದು ಪಿನ್ ಹಾಕಿ ಇಟ್ಕೋಬೇಕು ನೀಟಾಗಿ. ನೋಡಿ ಆಸ್ ಇಟ್ ಈಸ್ ನಾವು ಏನು ಡಿಸೈನ್ ಅನ್ನ ಡ್ರಾ ಮಾಡಿ ಕಟ್ ಮಾಡಿದೀವಿ ಅದಕ್ಕೆ ಒಂದು ಸ್ಟಿಚ್ ಅನ್ನ ಬಿಟ್ಕೊಳ್ಳೋಣ ಲೈನಿಂಗ್ ಮೇಲೆ. ಹಾಗೆ ನೋಡಿ ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡ್ಕೊಳ್ಳೋಣ. ಹಾಗೆ ನೋಡಿ ಈ ಕಾರ್ನರ್ ಸೈಡ್ ಅಲ್ಲಿ ನಾವು ಚಿಕ್ಕದಾಗಿ ನ್ಯಾಚ್ ಹಾಕಬೇಕು. ನಮಗೆ ಫೋಲ್ಡಿಂಗ್ ಟರ್ನ್ ಮಾಡಿದಾಗ ನೀಟಾಗಿ ಫಿನಿಶಿಂಗ್ ಬರುತ್ತೆ. ನೋಡಿ ಇವಾಗ ನಾವು ಟರ್ನ್ ಮಾಡಿ ಒಂದು ಸ್ಟಿಚ್ ಅನ್ನ ಅದಕ್ಕೆ ಬಿಟ್ಕೋಬೇಕು. ಈ ರೀತಿ ನೀಟಾಗಿ ಅದನ್ನ ಹೊರಗಡೆಗೆ ತೆಗೆದುಬಿಡಿ. ನೋಡಿ ಫಿನಾಲಿಯಾಗಿ ಈ ರೀತಿ ಕಾಣ್ತಾ ಇದೆ. ಇದಕ್ಕೆ ನಾವು ಒಂದು ಸ್ಟಿಚ್ ಅನ್ನ ಬಿಟ್ಕೊಳ್ಳೋಣ. ಆನಂತರ ಬಂದು ನಾವು ಲೇಸ್ ಅನ್ನ ಅಟ್ಯಾಚ್ ಮಾಡೋಣ. ಡೈರೆಕ್ಟ್ ಆಗಿ ಲೇಸ್ ಅಟ್ಯಾಚ್ ಮಾಡಲಿಕ್ಕೆ ಫಿನಿಶಿಂಗ್ ಬರಲ್ಲ, ಹಾಗಾಗಿ ಒಂದು ಸ್ಟಿಚ್ ಅನ್ನ ಬಿಟ್ಕೋಬೇಕು. ಬೇಕಾದ್ರೆ ನೀವು ಇದಕ್ಕೆ ಏನು ಹಚ್ತೇನೂ ಕೂಡ ಇದೇ ರೀತಿನೇ ನೀವು ಇದನ್ನ ಬಿಡ್ಬೋದು. ನೋಡಿ ಐರನ್ ಮಾಡಿದ್ರೆ ನೀಟಾಗಿ ಕಾಣುತ್ತೆ. ಬೇಕಾದ್ರೆ ವಿತೌಟ್ ಸ್ಟಿಚ್ ಆದ್ರೂ ನೀವು ಬಿಟ್ಕೋಬಹುದು. ಆ ಥರ ಹಂಗೆ ಬಿಡ್ತೀವಿ ಲೇಸ್ ಹಚ್ಚಲಿದಂಗೆ ಅಂದ್ರೆ ನೀವು ಒಳಗಡೆಗೆ ಪೇಪರ್ ಕ್ಯಾನ್ವಸನ್ನು ಹಾಕಬೇಕಾಗುತ್ತೆ, ಸೇಪು ನೀಟಾಗಿ ಬರ್ಬೇಕಂದ್ರೆ. ನೋಡಿ ಇವಾಗ ನಾವು ನೆಕ್ಸ್ಟ್ ಶೇಪ್ಗೆ ಈ ರೀತಿ ಸ್ಟಿಚನ್ನು ಬಿಟ್ಕೊಂಡಿದ್ದೀವಿ. ಕೆಳಗಡೆ ಬಾಟಮ್ ಪಟ್ಟಿ ಬಂದರೂ ನಾನು ಹಂಗೆ ಡೈರೆಕ್ಟ್ ಆಗಿ ಫೋಲ್ಡ್ ಮಾಡ್ತಾ ಇದ್ದೀನಿ. ನಾನು ಎಕ್ಸ್ಟ್ರಾ ಬಿಟ್ಕೊಂಡಿದ್ದೀನಿ, ಹಾಗಾಗಿ ಫೋಲ್ಡ್ ಮಾಡ್ತೀನಿ. ಹಾಗೆ ಮೊದಲಿಗೆ ನಾವು ಲೈನಿಂಗಿಗೆ ಒಂದು ಸ್ಟಿಚನ್ನು ಬಿಟ್ಕೊಳ್ಳೋಣ. ನೋಡಿ ಹಾಗೆ ಎಕ್ಸ್ಟ್ರಾ ಇರೋದೆಲ್ಲ ಕಟ್ ಮಾಡ್ಕೊಳ್ಳೋಣ. ಮೇನ್ ಫ್ಯಾಬ್ರಿಕನ್ನು ಲೈನಿಂಗ್ಗಳಲ್ಲಿ ಬಿಟ್ಟು ನೋಡಿ ಇವಾಗ ಕೆಳಗಡೆ ನಾನು ಬಾಟಮ್ ಪಟ್ಟಿ ಫೋಲ್ಡ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಅದು ಬಾರ್ಡರ್ ಒಂದು ಇದು ಅಂಚ್ ಪೀಸ್ ಇದೆ, ಹಾಗಾಗಿ ನಾವು ಅಂಚ್ ಪೀಸನ್ನು ಸಿಂಗಲ್ ಫೋಲ್ಡ್ ಮಾಡಿದ್ರೆ ಸಾಕು, ಬಿಗಿ ಇರುತ್ತೆ, ಏನು ಗುಂಜು ಏನು ಕೇಳಲ್ಲ. ಹಾಗಾಗಿ ನಾನು 1/2 ಇಂಚಿನಷ್ಟು ಬಿಟ್ಟಿದ್ದೀನಿ, ಅಷ್ಟನ್ನೇ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತಾ ಇದ್ದೀನಿ. ಇಲ್ಲಾಂದ್ರೆ ನೀವು ಎಕ್ಸ್ಟ್ರಾ ಪೀಸನ್ನು ಬೇಕಾದರೂ ಕೊಟ್ಕೋಬಹುದು. ನೋಡಿ ಇದಕ್ಕೆ ನಾನು ಲೇಸನ್ನು ಅಟ್ಯಾಚ್ ಮಾಡ್ತಾ ಇದ್ದೀನಿ. ನಿಮಗೆ ಬೇಕಾದ್ರೆ ಹಂಗೆ ಬೇಕಾದ್ರೆ ಬಿಟ್ಕೋಬಹುದು, ಇಲ್ಲ ಅಂದ್ರೆ ಬೇರೆ ತರ ಡಿಸೈನ್ ಮಾಡ್ತೀನಿ ಅಂದ್ರೆ ಅದನ್ನು ಕೂಡ ಇದರಲ್ಲಿ ಮಾಡ್ಬೋದು. ನಾನು ನಿಮಗೆ ಸಿಂಪಲ್ ಆಗಿ ಲೇಸ್ ಅನ್ನ ಅಟ್ಯಾಚ್ ಮಾಡಿ ತೋರಿಸ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದು. ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡೋ ಮಾತ್ರ ತಪ್ಪದೆ ಮರಿಬೇಡಿ ಸ್ನೇಹಿತರೆ. ಹಾಗೆ ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೋಡಿ ಇದಕ್ಕೆ ಹಾಗೆ ಇನ್ನೂ ಒಂದು ಸ್ಟಿಚ್ ಅನ್ನು ನಾವು ಬಿಟ್ಕೋಬೇಕು. ಈಗ ಒಂದು ಸ್ಟಿಚ್ ಬಿಟ್ಟಿದ್ದೀವಿ, ಯಾಕಂದ್ರೆ ಲೇಸ್ ಒಂದು ಅಗಲ ಇರೋದ್ರಿಂದ 1/2 ಇಂಚ್ ಲೇಸ್ ಆಗಿರೋದ್ರಿಂದ 2 ಸ್ಟಿಚ್ ಬಿಡಬೇಕು. ನೀವು 1/4 ಇಂಚ್ ಲೇಸ್ ತಗೊಂತೀವಿ ಅಂದ್ರೆ ಒಂದೇ ಸ್ಟಿಚ್ ಸಾಕು. ನೋಡಿ ವಿದೌಟ್ ಪೇಪರ್ ಕ್ಯಾನ್ವಸ್ ಇಲ್ದೇನೆ ನಾನು ಇದನ್ನ ಸ್ಟಿಚ್ ಮಾಡಿದ್ದೀನಿ. ಯಾವ ರೀತಿ ಸೇಪು ಬಂದಿದೆ ಅಂತೇಳಿ ಗೊತ್ತಾಗುತ್ತೆ ನಿಮಗೆ. ನೋಡಿ ಪರ್ಫೆಕ್ಟ್ ಆಗಿ ಸೇಪ್ ಬಂದಿದೆ. ಹಾಗಾಗಿ ಇದನ್ನು ಲೇಸ್ ಹಚ್ಚೋದು ಕೂಡ ಅದರಲ್ಲಿ ಕೂಡ
ಇಂಪಾರ್ಟೆಂಟ್ ಆಗುತ್ತೆ. ನಾವು ಯಾವ ರೀತಿ ಅಟ್ಯಾಚ್ ಮಾಡ್ತೀವಿ ಆ ರೀತಿ ಫಿನಿಶಿಂಗ್ ಬರುತ್ತೆ. ನೋಡಿ ಕರೆಕ್ಟಾಗಿ ಬಂದಿದೆ ಈ ರೀತಿ. ನಾವು ಬ್ಯಾಕ್ ಸೈಡ್ ಬಂದು ಇವಾಗ 1 ಇಂಚು ಡಾಟನ್ನು ಹಿಡಿಯೋಣ. ನೋಡಿ ಎರಡು ಕಡೆಗೆ ನಾವು ಡಾಟನ್ನು ಏನು ಮಾರ್ಕ್ ಮಾಡ್ಕೊಂಡಿದ್ದೀವಿ ಅಷ್ಟಕ್ಕೆ ನಾವು ಹಿಡಿಯೋಣ. ನೋಡಿ ಈ ರೀತಿ ನಮಗೆ ಫಿನಲ್ ಆಗಿ ರೆಡಿ ಆಗಿದೆ. ಇದಕ್ಕೆ ನಾವು ಇವಾಗ ಕುಚ್ಚನ್ನು ರೆಡಿ ಮಾಡೋಣ. ನೋಡಿ ಈ ಥರ ಡೋರಿನ ನಾನು ರೆಡಿಮೇಡ್ ಡೋರಿನ ತಗೊಂಡಿದ್ದೀನಿ, ನೀವು ಬೇಕಾದರೆ ನೀವು ರೆಡಿ ಮಾಡ್ಕೋಬೋದು. ನೋಡಿ ಇದಕ್ಕೆ ನಾನು ಬಾರ್ಡರ್ ಪೀಸ್ ಉಳಿದಿದೆ, ಅದನ್ನು ಟಸಲ್ಸ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ ಸಿಂಪಲ್ ಆಗಿ ಇದನ್ನು ಈ ರೀತಿ ನಾನು ಎರಡನ್ನೂ ಫೋಲ್ಡ್ ಮಾಡಿ ಈ ಥರ ಕಟ್ ಮಾಡ್ಕೊತೀನಿ. ರೌಂಡ್ ಶೇಪಲ್ಲಿ ಈ ರೀತಿ ಬರುತ್ತೆ. ಇದು ಜಾಸ್ತಿ ಇದೆ, ನಮಗೆಲ್ಲ ರೆಡಿ ಆದಮೇಲೆ 1/2 ಇಂಚ್ ಸುತ್ತಲಿಗೆ ಕಡಿಮೆ ಆಗೋದ್ರಿಂದ ಸಣ್ಣದಾಗಿ ಕಾಣುತ್ತೆ. ನೋಡಿ ಇದಕ್ಕೆ ನಾನು ಲೈನಿಂಗ್ ಪೀಸನ್ನು 2 ಪೀಸ್ ಎಕ್ಸ್ಟ್ರಾ ತಗೊಂಡಿದ್ದೀನಿ. ಲೈನಿಂಗ್ ಪೀಸನ್ನು ಒಳಗಡೆ ನಾವು ಅಟ್ಯಾಚ್ ಮಾಡಿದರೆ ಸ್ವಲ್ಪ ದಪ್ಪ ಇತ್ತು ಅಂದ್ರೆ ಬಟ್ಟೆ ಟಸಲ್ಸು ನೀಟಾಗಿ ಕಾಣುತ್ತೆ. ಹಾಗಾಗಿ ನಾವು ಲೈನಿಂಗ್ ಬಟ್ಟೆನ ಇದಕ್ಕೆ ಯೂಸ್ ಮಾಡ್ತಾ ಇದ್ದೀನಿ ಒಳಗಡೆಗೆ. ನೋಡಿ ಕೆಳಗಡೆ ಒಂದು ಸ್ಟಿಚ್ ಬಿಟ್ಕೊತಾ ಇದ್ದೀನಿ. ಈ ರೀತಿ ಇಟ್ಕೊಂಡು ಲೈನಿಂಗು ಹಾಗೆ ಮೇನ್ ಫ್ಯಾಬ್ರಿಕ್ ಎರಡನ್ನು ಸೇರಿಸ್ಕೊಂಡು ಒಂದು ಸ್ಟಿಚ್ ಬಿಟ್ಕೊತಾ ಇದ್ದೀನಿ. ಹಾಗೆ ಇದನ್ನು ಟರ್ನ್ ಮಾಡಿ ಕೆಳಗಡೆ ನಾನು ಒಂದು ಸ್ಟಿಚನ್ನು ಬಿಡ್ತೀನಿ. ಬೇಕಾದ್ರೆ ನೋಡಿ ಇದಕ್ಕೆ ನೀವು ಲೇಸನ್ನು ಕೂಡ ನೀವು ಯೂಸ್ ಮಾಡಿದ್ರೆ ಕೆಳಗಡೆ ಇಲ್ಲಿ ಬಾಟಮಲ್ಲಿ ಇನ್ನೂ ನೀಟಾಗಿ ಹೈ ಫಿನಿಶಿಂಗ್ ಆಗಿ ಬರುತ್ತೆ, ಇನ್ನು ಚೆನ್ನಾಗಿ ಕೂಡ ಕಾಣುತ್ತೆ. ಅದು ಆಪ್ಷನಲ್, ನೀವು ಯಾವ ರೀತಿ ಬೇಕೋ ಆ ರೀತಿ ನೀವು ಮಾಡ್ಕೋಬಹುದು. ನೋಡಿ ನಾನು ಎರಡನ್ನೂ ಒಂದೇ ಸೈಜ್ಗೆ ಲೇವಲ್ ಆಗಿ ಕಟ್ ಮಾಡ್ಕೊತಾ ಇದ್ದೀನಿ. ಇವಾಗ ಬಂದು ನಾವು ಡೋರಿಗೆ ಇದನ್ನ ಅಟ್ಯಾಚ್ ಮಾಡೋಣ. ನೋಡಿ ರೆಡಿಮೇಡ್ ಡೋರಿ ತಗೊಂಡಿದ್ದೀನಿ ನಾನು. ನೋಡಿ ಈ ಥರ ನಾವು ಡೋರಿನ ಇಟ್ಟು ಅದನ್ನು ಸ್ಟಿಚ್ ಮಾಡ್ಕೋಬೇಕು, ಅಟ್ಯಾಚ್ ಮಾಡ್ಕೋಬೇಕು ಡೋರಿಗೆ. ನೋಡಿ ಇವತ್ತು ಕಟಿಂಗ್ ವಿಡಿಯೋ ಕೂಡ ಇದೆ, ರೀಸೆಂಟಾಗಿ ನಾನು ಅಪ್ಲೋಡ್ ಮಾಡಿದ್ದೀನಿ, ನೋಡಿಲ್ಲ ಅಂದ್ರೆ ದಯವಿಟ್ಟು ನೋಡಿ. ಹಾಗೆ ಈ ವಿಡಿಯೋದ ಕೆಳಗಡೆ ಆ ವಿಡಿಯೋದ ಲಿಂಕನ್ನು, ಇದಕ್ಕೆ ಸಂಬಂಧಪಟ್ಟದ ಎಲ್ಲ ಲಿಂಕನ್ನು ನಾನು ನಿಮಗೆ ಹಾಕಿರ್ತೀನಿ. ಹಾಗೆ ಇದು ಬಂದು ಬ್ಲೌಸ್ ಕಟಿಂಗು ಹಾಗೆ ಸ್ಟಿಚಿಂಗು ಫುಲ್ ಒಂದು ವಿಡಿಯೋ ಬರುತ್ತೆ ಸ್ನೇಹಿತರೆ. ಒಂದು 60 ರಿಂದ 70 ನಿಮಿಷ ಆಗ್ಬೋದು. ನಾನು ಭಾಳ ಜನ ಕೇಳೋದ್ರಿಂದ ಅದು ಬೇರೆ ಇದು ಬೇರೆ ಆಗೋದ್ರಿಂದ ನಾನು ಒಂದೇ ವಿಡಿಯೋದಲ್ಲಿ ಅಷ್ಟನ್ನು ಅಪ್ಲೋಡ್ ಮಾಡ್ತೀನಿ, ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ನೋಡಿ ಎರಡು ಡೋರಿನ ಈ ರೀತಿ ಕಾಣ್ತಾ ಇದೆ, ನಮಗೆ ರೌಂಡ್ ಶೇಪಲ್ಲಿ ಕಾಣುತ್ತೆ. ನೋಡಿ ಬಾರ್ಡ್ರು ದಪ್ಪ ಇರೋದ್ರಿಂದ ಹಾಗೆ ಲೈನಿಂಗ್ ಹಾಕಿರೋದ್ರಿಂದ ಆ ರೀತಿ ನಮಗೆ ರೌಂಡ್ ಶೇಪಲ್ಲಿ ಕಾಣುತ್ತೆ. ಹಾಗೆ ನೋಡಿ ಇದನ್ನು ಇಲ್ಲಿಗೆ ಅಟ್ಯಾಚ್ ಮಾಡೋಣ. ನೋಡಿ ಈ ರೀತಿ ನಾವು ಅಟ್ಯಾಚ್ಮೆಂಟ್ ನಂತರ ಈ ಥರ ಫಿನಿಶಿಂಗ್ ಬಂದು ಹೇಗೆ ಬಂದಿದೆ ಬ್ಯಾಕ್ ನೆಕ್ ಡಿಸೈನ್ ಅಂತ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ನೋಡಿ ಸ್ನೇಹಿತರೆ, ಫೇಸ್ಬುಕ್ಕಲ್ಲಿ ಕೂಡ ವೀಡಿಯೋಸ್ ಮಾಡಿ ಹಾಕ್ತೀನಿ. ಫೇಸ್ಬುಕ್ಕಲ್ಲಿ ಬಂದು ಶಿವಾನಂದ್ ಟೈಲರ್ ಅಂತ ಹೊಡೆದ್ರೆ ನಂದು ಪೇಜ್ ಬರುತ್ತೆ, ಅಲ್ಲಿ ನೀವು ಬೇಕಾದರೆ ವೀಡಿಯೋಸನ್ನು ನೋಡ್ಬೋದು. ನೋಡಿ ಇದಕ್ಕೆ ನಾವು ಇವಾಗ ಸ್ಲೀವ್ ಅನ್ನು ಅಟ್ಯಾಚ್ ಮಾಡೋಣ. ನೋಡಿ ನಾವು ಶೋಲ್ಡರ್ನ ಅಟ್ಯಾಚ್ ಮಾಡ್ಕೊಂಡಿದ್ದೀವಿ. ಇವಾಗ ಬಂದು ಸ್ಲೀವ್ ರೆಡಿ ಮಾಡ್ಕೊಳ್ಳೋಣ. ತುಂಬ ಜನ ನನಗೆ ಅದನ್ನೇ ಕೇಳ್ತಾ ಇದ್ದಾರೆ, ನೋಡಿ ಎಲ್ಲಿ ಬಟ್ಟೆ ಶಾರ್ಟೇಜ್ ಆದರೆ ಯಾವ ರೀತಿ ನಾವು ಅಟ್ಯಾಚ್ ಮಾಡಬೇಕು ಬಟ್ಟೆ ಪೀಸನ್ನು ಅಂತೇಳಿ. ನೋಡಿ ನಾನು ಕಟ್ ಮಾಡ್ಕೊಂಡ್ರೆ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ನಾನು ಭಾಳ ಬಟ್ಟೆ ಶಾರ್ಟೇಜ್ ಬರಲಿಲ್ಲ ಅಂದರೆ ಒಂದು ಸೈಡ್ ಮಾತ್ರ ಬಿಟ್ಕೊಂತೀನಿ. ಜಾಸ್ತಿ ಬಟ್ಟೆ ಶಾರ್ಟೇಜ್ ಬಂತಂದ್ರೆ ಎರಡು ಕಡೆಗೂ ನಾವು ಪೀಸನ್ನು ಕೊಟ್ಕೋಬೇಕು, ಅವಾಗ ನಮಗೆ ಅಲ್ಲಿ ಪೀಸು ಕಾಣೋದಿಲ್ಲ ಸೇರಿಸಿ ಮ್ಯಾಗ ಕೂಡ. ಹಾಗಾಗಿ ನಾನು ಇದು ಸ್ವಲ್ಪ ಬೇಕಾಗಿರೋದ್ರೆ ಒಂದು ಸೈಡ್ ಮಾತ್ರ ಬಿಟ್ಕೊಂಡಿದ್ದೀನಿ. ನೋಡಿ ನಾನು ಎಷ್ಟು ಬೇಕು ಅಷ್ಟಕ್ಕೆ ನಾನು ಕಟ್ ಮಾಡ್ಕೊಂಡು ಇಲ್ಲಿಗೆ ಮೊದಲಿಗೆ ನೀವು ಉಲ್ಟಾ ಸೀದಾ ಮೇನ್ ಆಗಿ ಮಾರ್ಕ್ ಮಾಡ್ಕೊಳ್ಳೇಬೇಕು. ಗೊತ್ತಾಗುತ್ತೆ ಅಂದರೆ ಪರವಾಗಿಲ್ಲ, ಗೊತ್ತಾಗಲಿಲ್ಲ ಅಂದರೆ ದಯವಿಟ್ಟು ಮಾರ್ಕ್ ಮಾಡ್ಕೊಳ್ಳಿ. ನೋಡಿ ನಾವು ಇಲ್ಲೇ ಇಟ್ಟು ನಾವು ಅಟ್ಯಾಚ್ ಮಾಡ್ಕೋಬೇಕು ಯಾವಾಗಲೂ. ಹಾಗೆ ಇದಕ್ಕೂ ಸೇಮ್ ಆಸ್ ಇಟ್ ಈಸ್ ನೋಡಿ ಈ ಥರ ನಾವು ಇದ್ರ ಬದ್ರ ಇಟ್ಟು ನಾವು ಇದನ್ನು ಸ್ಟಿಚ್ ಮಾಡ್ಕೋಬೇಕು, ಅಪೋಸಿಟ್ ಇಟ್ಟು. ಅವಾಗಲೇ ನಮಗೆ ರೈಟ್ ಟು ಲೆಫ್ಟ್ ಕರೆಕ್ಟಾಗಿ ಬರುತ್ತೆ. ನೋಡಿ ಇದಕ್ಕೆ ನಾವು ಏನು ಪೀಸ್ ಕೊಟ್ಟಿದ್ದೀವಿ ಇದಕ್ಕೆ ನಾವು ಇನ್ನೂ ಒಂದು ಸ್ಟಿಚನ್ನು ಮೇಲ್ಗಡೆಗೆ ಬಿಟ್ಕೋಬೇಕು. ನೋಡಿ ನಮಗೆ ಕರೆಕ್ಟಾಗಿ ರೈಟ್ ಲೆಫ್ಟ್ ಈ ರೀತಿ ಬರ್ಬೇಕು. ನೋಡಿ ಇದು ತುಂಬಾ ಜನ ನನಗೆ ಕ್ವಶನ್ಸ್ ಕೇಳ್ತಾರೆ, ನೋಡಿ ನಮ್ಮ ಉಲ್ಟಾ ಪಲ್ಟಾ ಆಗ್ಬಿಡುತ್ತೆ ಒಂದೊಂದ್ಸರಿ ಅಂತ ಹೇಳಿ. ಹಾಗಾಗಿ ನೀವು ಮಾರ್ಕನ್ನು ಮಾಡ್ಕೋಬೇಕು. ಲೈನಿಂಗು ಕೂಡ ನೀವು ಕರೆಕ್ಟಾಗಿ ಮಾರ್ಕನ್ನು ಮಾಡ್ಕೋಬೇಕು. ನೋಡಿ ಈ ರೀತಿ ಬ್ಯಾಕ್ ಅಂತೇಳಿ ಬರ್ಕೊಂಬಿಡಿ, ಎರಡು ಸೈಡು ಬ್ಯಾಕ್ ಅಂತ ಬರ್ಕೊಳ್ಳಿ, ನಿಮಗೆ ಅಲ್ಲಿ ಕೂಡ ಈಸಿಯಾಗಿ ನಿಮಗೆ ಆಗುತ್ತೆ. ನೋಡಿ ಈ ಥರ ನಾವು ಮಾರ್ಕ್ ಮಾಡ್ಕೊಳ್ಳೋದ್ರಿಂದ ನೀವೇನು ಯೂಸ್ ಮಾಡೋ ಅವಶ್ಯಕತೆ ಇಲ್ಲ, ಮಾರ್ಕಿಂಗ್ ಅನ್ನು ನೋಡ್ಕೊಂಬಿಟ್ರೆ ಸಾಕು, ಮತ್ತೆ ನೀವು ಸೇಪ್ ನೋಡೋ ಅವಶ್ಯಕತೆ ಏನಿರೋದಿಲ್ಲ. ನೋಡಿ ಬ್ಯಾಕ್ ಸೈಡನ್ನು ಯಾವಾಗಲೂ ಬಂದು ನಾವು ಪೀಸನ್ನು ಏನು ಅಟ್ಯಾಚ್ ಮಾಡಿದೀವಿ ಆ ಸೈಡ್ ಬರಬೇಕು, ಬ್ಯಾಕ್ ಸೈಡು. ಯಾಕಂದ್ರೆ ನೋಡಿ ಬ್ಯಾಕ್ ಸೈಡ್ ಇರೋದ್ರಿಂದ ಪೀಸ್ ಏನಾದರೂ ಇದ್ರೆ ಅದು ಕಂಡ್ರೂ ಪರವಾಗಿಲ್ಲ, ಫ್ರಂಟ್ ಅಲ್ಲಿ ಕಂಡ್ರೆ ಅಸಹ್ಯ ಆಗುತ್ತೆ. ಬ್ಯಾಕ್ ಸೈಡ್ ಇದ್ರೆ ಏನು ತೊಂದರೆ ಇಲ್ಲ. ಹಾಗಾಗಿ ಬ್ಯಾಕಿಗೆ ಬರೋಂಗೆ ನಾವು ಪೀಸನ್ನು ಅಟ್ಯಾಚ್ ಮಾಡಿರ್ಬೇಕು ಯಾವಾಗಲೂ. ನೋಡಿ ಇಲ್ಲಿ ನಾನು 1/2 ಇಂಚ್ ಮಾರ್ಜಿನ್ಗೆ ಒಂದು ಸ್ಟಿಚ್ ಬಿಟ್ಕೊಂತ ಇದ್ದೀನಿ.
ಹಾಗೆ ಇದನ್ನ ಟರ್ನ್ ಮಾಡಿ ಲೈನಿಂಗ್ ಮೇಲೆ ಇನ್ನೊಂದು ಸ್ಟಿಚ್ ಅನ್ನ ಬಿಟ್ಕೊಂತೀನಿ. ಒಂದು ಗೋಡ ಸ್ಟಿಚ್ ಅನ್ನ ಬಿಟ್ಕೊಳ್ಳಿ. ಕಿನ್ನರ ಸ್ಟಿಚ್ ಬಿಟ್ಕೊಂಡ್ರೆ ನಿಮ್ ಫಿನಿಶಿಂಗ್ ನೀಟಾಗಿ ಬರಲ್ಲ, ಎದ್ದು ಬಿಡುತ್ತೆ ಅದು. ಹಾಗಾಗಿ ನೀವು ಅಗಲ ಸ್ಟಿಚ್ ಅನ್ನ ಬಿಟ್ಕೋಬೇಕು ಇಲ್ಲಿ ಲೈನಿಂಗಿಗೆ. ನೋಡಿ ಈ ರೀತಿ ನಾವು ನೀಟಾಗಿ ನೋಡಿ ಎಷ್ಟು ನೀಟಾಗಿ ಬಂದಿದೆ. ಪರ್ಫೆಕ್ಟ್ ಆಗಿ ನಾವೆಲ್ಲಿ ಕಟ್ ಮಾಡಿದೀವೋ ಅದೇ ರೀತಿನೇ ಬಂದಿದೆ. ಕಟಿಂಗ್ ವಿಡಿಯೋ ನೋಡಿಲ್ಲ ಅಂದ್ರೆ ದಯವಿಟ್ಟು ನೋಡಿ, ಈ ಡಿಸ್ಕ್ರಿಪ್ಷನ್ ಇರ್ತದೆ ಈ ವಿಡಿಯೋದ ಕೆಳಗಡೆ. ಹಾಗೆ ನೆಕ್ಸ್ಟ್ ಬಂದು ನಾನು ಇದ್ರದ್ದು ಒಂದು ಫುಲ್ ವಿಡಿಯೋ ಹಾಕ್ತೀನಿ ಸ್ನೇಹಿತರೆ. ಬ್ಲೌಸ್ ಕಟಿಂಗು ಹಾಗೆ ಸ್ಟಿಚಿಂಗು ಕಂಪ್ಲೀಟ್ ಆಗಿ ಒಂದು ವಿಡಿಯೋದಲ್ಲಿ ಬರುತ್ತೆ ನೋಡಿ, ಗೊತ್ತಾಗುತ್ತೆ ನಿಮ್ಗೆ ಈಸಿಯಾಗಿ. ಹೊಸಬ್ರಿಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಹಾಗೆ ನೋಡಿ ಟೈಲರಿಂಗ್ ಸ್ಕೇಲ್ ಏನಾದ್ರು ಬೇಕಂದ್ರೆ ದಯವಿಟ್ಟು ಈ ವಿಡಿಯೋದ ಲಿಂಕ್ ಅಲ್ಲಿ ಸೈಡ್ ಅಲ್ಲಿ ಲಿಂಕ್ ಬರ್ತಾ ಇದೆ, ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ನೀವು ಆನ್ಲೈನ್ ಅಲ್ಲಿ ಬೇಕಾದ್ರೆ ನೀವು ಬೈ ಅನ್ನ ಮಾಡಬಹುದು. ಇಷ್ಟ ಇದ್ರೆ ಬೈ ಮಾಡಿ, ಇಲ್ಲ ಅಂದ್ರೆ ನೀವು ಆಫ್ಲೈನ್ ಕೂಡ ಸಿಗುತ್ತೆ ಸ್ಕೇಲ್ಗಳು. ಹಾಗೆ ಎಕ್ಸ್ಟ್ರಾ ಇರೋದು ಇವಾಗ ಫ್ಯಾಬ್ರಿಕ್ ಅನ್ನ ಕಟ್ ಮಾಡ್ಕೊಳ್ಳೋಣ. ನೋಡಿ ನಾವು ಇವಾಗ ಸ್ಲೀವ್ ಎರಡು ರೆಡಿ ಜಾಯಿಂಟ್ ಮಾಡ್ಕೊಂಡಿದೀವಿ ಲೈನಿಂಗ್ ಅನ್ನ. ನೋಡಿ ಯಾವ ರೀತಿ ಕಾಣ್ತಾ ಇದೆ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ನೋಡಿ ಇಲ್ಲಿ ಪೀಸ್ ಬಂದಿದೆ, ಇದನ್ನ ನಾವು ನೋಡಿ ಸ್ಟಿಚ್ ಮಾಡಿದ್ರೆ ಇಷ್ಟು ಹೋಗುತ್ತೆ. ನೋಡಿ ಪೀಸೇ ಕಾಣಲ್ಲ ನಮಗೆ. ನೋಡಿ ಈ ರೀತಿ ನಾವು ಬ್ಯಾಕ್ ಸೈಡ್ ಅದನ್ನ ಅಟ್ಯಾಚ್ ಮಾಡ್ಕೋಬೇಕು. ನೋಡಿ ಎರಡು ಸ್ಲೀವ್ ಕೂಡ ಅಪೋಸಿಟ್ ಇಟ್ಟಾಗ ಈ ರೀತಿ ಬರ್ಬೇಕು ನಮಗೆ. ಇವಾಗ ಸ್ಲೀವ್ ಅನ್ನ ರೆಡಿ ಮಾಡ್ಕೊಂಡಿದೀವಿ. ಇವಾಗ ಬಂದು ನಾವು ಅಟ್ಯಾಚ್ ಮಾಡೋಣ. ಮೊದಲಿಗೆ ಒಂದ್ಸರಿ ಚೆಕ್ ಮಾಡ್ಕೊಂಬಿಡಿ ಸ್ನೇಹಿತರೆ, ಯಾವಾಗಲೂ ಸ್ಲೀವ್ ಅನ್ನ ಯಾವಾಗಲೂ ಒಂದ್ಸರಿ ಚೆಕ್ ಮಾಡ್ಕೋಬೇಕು, ಕರೆಕ್ಟ್ ಆಗಿ ಇದೆಯಲ್ಲ ಅಂತ ಗೊತ್ತಾಗುತ್ತೆ. ಜಾಸ್ತಿ ಇದ್ರೂ ಕೂಡ ನೀವು ಏನ್ ತೊಂದರೆ ಇಲ್ಲ, ಸೆಂಟರ್ ಅಲ್ಲಿ ನೀವು ಮಾರ್ಕ್ ಮಾಡ್ಕೊಂಡು ಸೆಂಟರ್ ಇಂದ ಅಟ್ಯಾಚ್ ಮಾಡಿ. ಜಾಸ್ತಿ ಅಥವಾ ಕಡಿಮೆ ಇದ್ರೆ, ಬಹಳ ಕಡಿಮೆ ಇದ್ರೆ ನೀವು ಅದನ್ನ ಮತ್ತೆ ಎಕ್ಸ್ಟ್ರಾ ಪೀಸ್ ಅನ್ನ ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಜಾಸ್ತಿ ಇದ್ರೂ ಕೂಡ ನೀವು ಎರಡು ಕಡೆಗೂ ಎಷ್ಟು ಉಳಿಯುತ್ತೋ ಅಷ್ಟು ಬಿಟ್ಟು ನೀವು ಉಳಿದನ್ನ ಕಟ್ ಮಾಡಿ ಸ್ಲೀವ್ ಅನ್ನ ಸರಿ ಮಾಡ್ಕೋಬಹುದು. ಹಾಗೆ ನೋಡಿ ಇದಕ್ಕೆ ನಾನು ಎರಡು ಸ್ಟಿಚ್ ಅನ್ನ ಬಿಡ್ತಾ ಇದ್ದೀನಿ. ನೋಡಿ ಕರೆಕ್ಟಾಗಿ ಬರ್ತಾ ಇದೆ. ನಾವು ಕಟ್ ಮಾಡಿರೋ ಪ್ರಕಾರ ಕರೆಕ್ಟ್ ಆಗಿದೆ ಅಂತ ಅರ್ಥ. ಅಲ್ಲಿಗೆ ನಾವು ಕಟ್ ಮಾಡಿದ್ದು ಕರೆಕ್ಟ್ ಆಗಿದೆ, ಹಾಗೆ ಸ್ಟಿಚ್ ಮಾಡಿದ್ದು ಕೂಡ ಕರೆಕ್ಟ್ ಆಗಿದೆ. ಅಲ್ಲಿಗೆ ನಾವು ಸ್ಲೀವ್ ಅಟ್ಯಾಚ್ ಮಾಡೋದು ಸರಿಯಾಗಿದೆ ಅಂತ ಅರ್ಥ. ನೋಡಿ ಈ ರೀತಿ ನಮಗೆ ಸ್ಲೀವ್ ಅಟ್ಯಾಚ್ ಮಾಡಿದೀವಿ. ಯಾವ ರೀತಿ ಫಿನಿಶಿಂಗ್ ಆಗಿ ಬಂದಿದೆ ನೋಡಿ, ಗೊತ್ತಾಗುತ್ತೆ ನಿಮ್ಗೆ ಈಸಿಯಾಗಿ. ನೋಡಿ ಇವಾಗ ಸೈಡ್ ನ ಜಾಯಿಂಟ್ ಮಾಡೋಣ. ತುಂಬಾ ಜನ ನೋಡಿ ಸ್ನೇಹಿತರೆ ಇದಕ್ಕೆ ನಾನು ಡಾಟ್ ಬಂದಿಲ್ಲ. ಡಾಟ್ ಬರ್ಲಿಕ್ಕೆ ತುಂಬಾ ರೀಸನ್ ಇದೆ, ನಿಮ್ಗೆ ಇನ್ನೊಂದು ವಿಡಿಯೋದಲ್ಲಿ ಅದು ಡೀಟೇಲ್ ಆಗಿ ತೋರಿಸ್ಕೊಡ್ತೀನಿ. ಯಾಕಂದ್ರೆ ನೋಡಿ ನಾವು ಫ್ರಂಟ್ ಸೈಡ್ ಅಲ್ಲಿ ಸೆಕೆಂಡ್ ಡಾಟ್ ಪಾಯಿಂಟ್ ಇದೆ, ಅಲ್ಲಿ ಕ್ರಾಸ್ ಅನ್ನ ತಗೊಂತೀವಿ ಅರ್ಧ ಇಂಚು. ಆ ಕ್ರಾಸ್ ತಗೊಂಡ್ರೆ ನಾವು, ಯಾಕಂದ್ರೆ ಅಳತೆ ಬ್ಲೌಸ್ ಕೊಟ್ಟು ಬಂದಿರೋದು ಅವರು ಕ್ರಾಸ್ ಇಟ್ಟಿರಲ್ಲ, ನಾವು ಕ್ರಾಸ್ ಇಟ್ಟು ಕಟ್ ಮಾಡ್ತೀವಿ. ಅವಾಗ ಅರ್ಧ ಇಂಚ್ ಇಲ್ಲಿ ಕಡಿಮೆ ಆಗುತ್ತೆ ನಮ್ ಕಟಿಂಗ್ ಅಲ್ಲಿ, ಅವಾಗ ಡಾಟ್ ಬರಲ್ಲ. ಅವ್ರ ರೀತಿ ನಾವು ಕಟ್ ಮಾಡಿದ್ರೆ ಸ್ಟ್ರೈಟ್ ಆಗಿ ಅಲ್ಲಿ ಡಾಟ್ ಬರುತ್ತೆ. ಹಾಗಾಗಿ ಇದು ಅವರು ಸೀದಾ ಇಟ್ ಕಟ್ ಮಾಡಿದ್ರೆ ನಾವು ಕ್ರಾಸ್ ಅಲ್ಲಿ ಇಟ್ ಕಟ್ ಮಾಡಿದೀವಿ. ಹಾಗಾಗಿ ನಮಗೆ ಡಾಟ್ ಬಂದಿಲ್ಲ. ಅವ್ರ ಮೆಥಡ್ ಅಲ್ಲೇ ನಾವು ಕಟ್ ಮಾಡಿದ್ರೆ ಬ್ಲೌಸ್ ಏನ್ ಅಳತೆ ಬ್ಲೌಸ್ ಕೊಟ್ಟಿದ್ದಾರೆ ಇದ್ರೆ ನಮಗೆ ಕೂಡ ಡಾಟ್ ಬರ್ತಿತ್ತು. ಹಾಗಾಗಿ ತುಂಬಾ ರೀಸನ್ ಇದೆ, ಅದು ಡಾಟ್ ಬರ್ಲಿಲ್ಲ ಅನ್ನೋದಕ್ಕೆ. ಅದೇನು ಸಮಸ್ಯೆ ಇಲ್ಲ, ನೀವು ಖಂಡಿತ ಅದು ಕಟಿಂಗ್ ಅಲ್ಲಿ ಕರೆಕ್ಟ್ ಇರುತ್ತೆ. ಕಟಿಂಗು ಹಾಗೆ ಸ್ಟಿಚ್ ಫಿಟ್ಟಿಂಗ್ ಅಲ್ಲಿ ಕೂಡ ಏನೋ ತೊಂದರೆ ಇಲ್ಲ, ಕರೆಕ್ಟ್ ಇರುತ್ತೆ. ನೋಡಿ ಇವಾಗ ನಾವು ಈ ರೀತಿ ಸೈಡ್ ಅನ್ನ ಜಾಯಿಂಟ್ ಮಾಡ್ಕೊಂಡಿದೀವಿ. ನೋಡಿ ಫಿನಾಲಿಯಾಗಿ ಈ ರೀತಿ ಬ್ಲೌಸ್ ರೆಡಿ ಆಗಿದೆ. ನಿಮ್ಮ ಮನಸ್ಸಿಗೆ ಏನೋ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಬ್ಲೌಸ್ ಯಾವ ರೀತಿ ಆಗಿದೆ, ಹಾಗೆ ಬ್ಯಾಕ್ ನೆಕ್ ಡಿಸೈನ್ ಯಾವ ರೀತಿ ಇದೆ ಅಂತ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡದೆ ಹೋಗಬೇಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಹೊಸಬರಾಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.